वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಈ 18ನೇ ಅಧ್ಯಾಯದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ತಾಮಸ, ರಾಜಸ ಮತ್ತು ಸಾತ್ವಿಕ ಗುಣಗಳ ಬಗ್ಗೆ ವಿವರವಾಗಿ ಹಾಗೂ ಕ್ವಿಕ್ ಆಗಿ ಅಂತಾರಲ್ಲ ಆ ರೀತಿ ಜಸ್ಟ್ ರಿವಿಷನ್ ಮಾಡ್ತಾ ಹೋಗ್ತಿದ್ದಾನೆ ಭಗವಂತ. ಆ ಇಲ್ಲಿವರೆಗೂ ಜ್ಞಾನದ ಬಗ್ಗೆ, ಒಂದು ಜ್ಞಾನ ಹೇಗೆ ರಾಜಸ, ತಾಮಸ, ಸಾತ್ವಿಕ ಇರುತ್ತೆ ಅಂತ ಹೇಳಿ ವರ್ಣನೆಯನ್ನ ಕೊಡ್ತಾ ಹೋದ. ಈಗ ಕರ್ಮದ ಬಗ್ಗೆ ವರ್ಣನೆಯನ್ನ ಕೊಡ್ತಾ ಹೋಗ್ತಾನೆ. ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಅನ್ಕೊಳ್ಳೋದೇನು ಅಂದ್ರೆ, ನಾನು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಥವಾ ನನ್ನ ಯೋಚನೆ ಸರಿ ಇದೆ, ಆದ್ರೆ ಯಾಕೆ ನನಗೆ ಫಲಗಳು ಈ ರೀತಿ ಬರ್ತಾ ಇದೆ ಅಂತ ಈ ರೀತಿ ನಾವು ಯೋಚನೆ ಮಾಡೋದುಂಟಲ್ಲ. ಅದಕ್ಕೆ ಬಹುಶಃ ಇವತ್ತಿನ ಆ ಈ ರಾಜಸ, ತಾಮಸ, ಸಾತ್ವಿಕ ಕರ್ಮದ ಬಗ್ಗೆ ವಿವರಣೆ ಕೊಡ್ತಾ ಕೊಡ್ತಾ ನಮ್ಗೆ ಗೊತ್ತಾಗುತ್ತೆ ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ, ನಾವು ಮಾಡುವ ಕರ್ಮ ರಾಜಸನೋ, ತಾಮಸನೋ, ಸಾತ್ವಿಕನೋ ಈ ಬಗ್ಗೆ ಹೇಗಿರುತ್ತೆ ಹಾಗೂ ಇದರ ವ್ಯತ್ಯಾಸ ಏನು ಅಂದ್ರೆ, ರಾಜಸ ಕರ್ಮ ಅಂದ್ರೆ ಏನು, ಸಾತ್ವಿಕ ಕರ್ಮ ಅಂದ್ರೆ ಏನು, ತಾಮಸ ಕರ್ಮ ಅಂದ್ರೆ ಏನು ಅಂತ ಹೇಳೋದ್ರ ಜೊತೆಗೆ ಅದರ ಚಿಕ್ಕ ಚಿಕ್ಕ ವ್ಯತ್ಯಾಸಗಳನ್ನ ಹೇಳ್ತಾ ಹೋಗ್ತಾನೆ. ಯಾಕೆಂದ್ರೆ ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ. ಕರ್ಮ ಇಸ್ ನಥಿಂಗ್ ಬಟ್ ಕೆಲಸ. ಅಂದ್ರೆ ನಮ್ಮ ಜವಾಬ್ದಾರಿ ಅಂತಾನೂ ಹೇಳ್ಬೋದು ಆಡು ಭಾಷೆನಲ್ಲಿ. ನಮ್ಮ ಜವಾಬ್ದಾರಿಯನ್ನ ನಾವು ನಿಭಾಯಿಸ್ತಾ ಇದೀವಿ. ನಾವು ಎಲ್ರೂ ಸಹ ತುಂಬಾ ಚೆನ್ನಾಗಿ ನಮ್ಮ ಪಾಲಿನ ಕೆಲಸವನ್ನ ಭಗವಂತ ಏನ್ ಕೊಟ್ಟಿದ್ದಾನೋ ಅದು ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ. ಆದ್ರೆ ಯಾಕೆ ನಮ್ಗೆ ಭಿನ್ನ ಭಿನ್ನ ರೀತಿಯಲ್ಲಿ ಫಲ ಸಿಗ್ತಾ ಹೋಗ್ತಿದೆ? ಈಗ ಒಬ್ಬರು ಮಾಡಿದ ಪೂಜೆ ಪುನಸ್ಕಾರಗಳಿರ್ಬೋದು, ಅದು ಒಬ್ಬರಿಗೆ ಫಲ ಸಿಗ್ತಾ ಇದೆ, ಮತ್ತೊಬ್ಬರಿಗೆ ಫಲ ಸಿಗ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಇದಕ್ಕೆಲ್ಲ ಕಾರಣ ನಾವು ಮಾಡುವ ಕರ್ಮದ ಚಿಕ್ಕ ಚಿಕ್ಕ ತಪ್ಪುಗಳು ಅಂತ ಇಲ್ಲಿ ಹೇಳ್ತಾ ಹೋಗ್ತಾನೆ ಭಗವಂತ. ಆ ಚಿಕ್ಕ ಚಿಕ್ಕ ತಪ್ಪುಗಳೇನು? ಯಾಕೆ ಅಂತಂದ್ರೆ ಅವನಿಗೆ ತುಂಬಾ ಆಸೆ. ನನ್ನ ಮಕ್ಕಳು 100% ಅಂದ್ರೆ 100%, ಒಂದು ಮಾರ್ಕ್ಸು ಕಮ್ಮಿ ತಗೋಬಾರ್ದು ಅಂತ ಹೇಗೆ ಅಪ್ಪ ಅಮ್ಮನಿಗೆ ಇಷ್ಟ ಇರುತ್ತೋ ಹಾಗೆ ಇಲ್ಲಿ ಭಗವಂತ ನಮ್ಮ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಸಹ ಸರಿ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಹೋಗ್ತಾರಲ್ಲ. ಆ ರೀತಿ ಏನು ಹೇಳ್ಬೇಕು ಅಂತ ಅಂದ್ರೆ, ಮನೆ ಮಗಳಿಗೆ ಮದುವೆ ಆಗ್ತಿದೆ ಅಂದಾಗ ನಾವೊಂದು ಚಿಕ್ಕ ಚಿಕ್ಕದನ್ನು ಹೇಳ್ತಾ ಹೋಗ್ತೀವಿ. ನೋಡು, ಇಲ್ಲಿ ಹೀಗ್ ಮಾಡ್ತಿದ್ಯಾ, ಅಲ್ಲ ಹಾಗ್ ಮಾಡ್ಬೇಡ, ಅಥವಾ ನೀನ್ ಇನ್ನು ಹೀಗ್ ನಡ್ಕೋಬೇಕು ನೋಡು, ಈ ತರ ಮುಖ ಮಾಡ್ಬೇಡ, ಈ ತರ ಡ್ರೆಸ್ ಹಾಕೋಬೇಡ, ಈ ತರ ಹೇರ್ ಸ್ಟೈಲ್ ಮಾಡ್ಬೇಡ. ಅಪ್ಪಾ, ಪ್ರತಿಯೊಂದು ವಿಷಯವನ್ನು ನಾವು ಹೇಳ್ತೀವಿ. ಮದುವೆ ಅಂತ ಫಿಕ್ಸ್ ಆದಾಗಿಂದ ಹಿಡಿದು ಆ ಮಗು ಪಾಪ ಗಂಡನ ಮನೆಗೆ ಹೋಗೋವರೆಗೂ ಆ ಮಗು ಹೇಳೋದೊಂದೇ, ಹೀಗ್ ಮಾಡ್ಬೇಡ, ಹೀಗ್ ಮಾಡು, ಹೀಗ್ ಮಾಡ್ಬೇಡ, ಹೀಗ್ ಮಾಡು ಅಲ್ವಾ. ಯಾಕೆ ಹೇಳ್ತೀವಿ? ನಮ್ಮ ಮಕ್ಕಳು ಆ ಮನೆಯಲ್ಲಿ ಪರ್ಫೆಕ್ಟ್ ಅನ್ನಿಸ್ಕೋಬೇಕು, ನಮ್ಮ ಮಕ್ಕಳು ಅಲ್ಲಿ ಏನೋ ತೊಂದರೆ ಆಗ್ಬಾರ್ದು ಅನ್ನೋ ಪ್ರೀತಿ ಕಾಳಜಿ ಅಷ್ಟೇ. ಆ ಮಗುಗ್ ಹಿಂಸೆ ಕೊಡ್ಬೇಕು ಅಂತ ಇರೋದಿಲ್ಲ. ಅದೇ ರೀತಿ ಇಲ್ಲಿ ಭಗವಂತನು ನಮಗೆ ರಾಜಸ, ತಾಮಸ, ಸಾತ್ವಿಕ ಅಂತ ಯಾಕೆ ಪ್ರತಿಯೊಂದು ವಿಷಯದಲ್ಲೂ ಇಷ್ಟೊಂದು ವಿವರಣೆ ಕೊಡ್ತಾ ಇದ್ದಾನೆ ಅಂದ್ರೆ, ನಾವು ಅವನನ್ನ ಸೇರೋದ್ರಲ್ಲಿ ನಮ್ಮಿಂದ ಏನೂ ತಪ್ಪಾಗಬಾರ್ದು. ಹೇಗೆ ನಮ್ಮ ಮಕ್ಕಳು ನಮ್ಮ ಮನೆಗೆ ಬರ್ಬೇಕು ಅನ್ನೋ ಆಸೆ ಹೇಗೆ ನಮಗಿರುತ್ತೋ, ಹಾಗೆ ಭಗವಂತನಿಗೂ ಆಸೆ. ಅಯ್ಯೋ, ಈ ಜೀವಿಗಳನ್ನ ನಾನು ಕಳಿಸ್ಬಿಟ್ಟಿದೀನಿ, ನಾನು ಮನುಷ್ಯನನ್ನ ಮಾಡಿದಾಗ ಭಗವಂತ ತುಂಬಾ ನೆಮ್ಮದಿಯಾದ. ಯಾಕೆ ಅಂತಂದ್ರೆ, ಇವನು ನನ್ನ ಈ ನಿಟ್ಟಿನಲ್ಲಿ ಬಂದು ಸೇರಬಹುದು ಅಂತ. ಆದ್ರೆ ಇಲ್ಲಿ ಸೇರೋದಕ್ಕೆ ಆಗ್ತಾನೆ ಇಲ್ಲ ಅಂದಾಗ ಆಬ್ವಿಯಸ್ಲಿ ಅಲ್ವಾ. ಹಾಗಾಗಿ ಇಲ್ಲಿ ಇನ್ನಷ್ಟು ಅವನು ನಮ್ಮನ್ನ ತಿದ್ದಿ ತೀಡ್ತಾ ಇದ್ದಾನೆ. ಹಾಗೆ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ, ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತ ಅಂದ್ರೆ, ನಿಯತಂ ಅಂದ್ರೆ ನಿಯತವಾದ, ಸಂಗರಹಿತಂ ಅಂದ್ರೆ ಆಸಕ್ತರಹಿತವಾದ, ಅರಾಗದ್ವೇಷ, ಪ್ರೀತಿ ಅಥವಾ ಅಸೂಯೆ ಇಲ್ಲದೆ, ಕೃತಂ ಮಾಡಲ್ಪಟ್ಟ, ಫಲಾಪೇಕ್ಷಣ ಅಂದ್ರೆ ಕಾಮ ಫಲಾಪೇಕ್ಷೆ ಇಲ್ಲದವನಿಂದ, ಕರ್ಮಗಳು ಯತ್ ಯಾವುದೋ, ತತ್ ಅದು, ಸಾತ್ವಿಕಂ ಸಾತ್ವಿಕ ಗುಣದಿಂದ ಇರುವಂಥದ್ದು, ಉಚ್ಯತೆ ಎಂದು ಹೇಳಲಾಗಿದೆ. ಅಂದ್ರೆ ಇಲ್ಲಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತ ಅಂದ್ರೆ, ಮೊದಲನೇದಾಗಿ ಹೇಳ್ತಾ ಇದ್ದಾನೆ, ಸಾತ್ವಿಕವಾದ
ಕರ್ಮ ಹೇಗನ್ಸುತ್ತೆ ಅಂದ್ರೆ ಯತತ್ ಸಾತ್ವಿಕ ಮುಚ್ಯತೆ ಅಂದ್ರೆ ಈ ರೀತಿ ಕರ್ಮವನ್ನ ಮಾಡಿದ್ರೆ ಇದು ಸಾತ್ವಿಕ ಅಂತ ಅನ್ನಿಸ್ಕೊಳುತ್ತೆ. ಯಾವ ರೀತಿ ಮಾಡ್ಬೇಕು ಆ ಕರ್ಮ ಹೇಳ್ತೀವಲ್ಲ, ಈ ರೀತಿ ಓದಿದ್ರೆ ಮಗು ಫಸ್ಟ್ ರ್ಯಾಂಕ್ ಬರುತ್ತೆ ಅಥವಾ ಫಸ್ಟ್ ಕ್ಲಾಸ್ ಬರುತ್ತೆ, ಈ ರೀತಿ ಓದಿದ್ರೆ ನಿನಗೆ ಅರ್ಥ ಆಗತ್ತೆ, ಈ ರೀತಿ ಓದಿದ್ರೆ ಸರಿ. ಹಾಗೇನೆ ಈ ರೀತಿ ನಾವು ಕರ್ಮವನ್ನ ಮಾಡೋದ್ರಿಂದ ಇದು ಸಾತ್ವಿಕ ಕರ್ಮ ಅಂತ ಅನ್ನಿಸ್ಕೊಳುತ್ತೆ. ಯಾವ ರೀತಿ ಕರ್ಮ ಮಾಡ್ಬೇಕಪ್ಪ ಅಂತ ನೋಡಿದ್ರೆ ಮೊದಲನೇದಾಗಿ ನಿಯತಂ, ಮಾಡಲೇಬೇಕಾಗಿರುವುದು. ವಿ ಹ್ಯಾವ್ ಟು ಅಂತಾರಲ್ಲ, ಆ ರೀತಿ ನಾವು ಮಾಡಲೇಬೇಕಾಗಿರುವಂತಹ ಕರ್ಮ ಅಂದ್ರೆ ನನಗೆ ಸಂಬಂಧಿಸಿದ್ದು. ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತೀವಿ ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಹೌಸ್ ವೈಫ್ ಎಕ್ಸಾಂಪಲ್ ತಗೊಂಡಾಗ ಆ ಕೆಲ್ಸದವ್ರನ್ನ ಇಟ್ಕೊಂಡಿರ್ಬೋದು, ಮನೆ ಕಸ ಗುಡ್ಸೋಕೆ, ವರ್ಸಕ್ಕೆ, ಇನ್ನೊಂದಕ್ಕೋ ಮತ್ತೊಂದಕ್ಕೋ ಏನಕ್ಕೋ ನಾವು ಕೆಲ್ಸದವ್ರು ಇಟ್ಕೊಂಡಿರ್ತೀವಿ, ಇನ್ಯಾರೋ ಇನ್ನೇನೋ ತಂದ್ಕೊಡ್ತಾರೆ. ಬಟ್ ಕೆಲವ್ರ ಮನೇಲಿ ಹೆಂಗಸರು ಹೇಳ್ತಾರೆ, ಇಲ್ಲಪ್ಪ ಪರ್ಟಿಕ್ಯುಲರ್ ಆಗಿ ಈ ಕೆಲಸ ನಾನೇ ಮಾಡ್ಬೇಕು. ಉದಾಹರಣೆ ದೇವ್ರ ದೀಪ ಹಚ್ಚೋದಿರ್ಬೋದು, ದೇವ್ರ ಪೂಜೆ ಮಾಡೋದಿರ್ಬೋದು, ಅಥವಾ ಅಡುಗೆ ಕೆಲಸ ಇರ್ಬೋದು. ಇಲ್ಲ ಇದು ನಾನೇ ಮಾಡ್ಬೇಕು ಅಲ್ವಾ? ಅಥವಾ ಮಗುಗ್ ಊಟ ಮಾಡ್ಸೋದಿರ್ಬೋದು. ಅಯ್ಯೋ! ನಮ್ಮ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಕಣ್ರಿ. ಯಾರು ಯಾವ ಕೆಲ್ಸ ಬೇಕಾದ್ರೂ ಮಾಡ್ತಾರೆ. ಆದ್ರೆ ಈ ಮಗುಗ್ ಊಟ ಮಾಡ್ಸೋದಿದೆಯಲ್ಲ, ಅದ್ ನಾನೇ ಮಾಡಿಸ್ಬೇಕು ಕಣ್ರಿ. ನನ್ ಕೈಲಲ್ದೆ ಆ ಮಗು ಬೇರೆಯವ್ರ ಕೈಲಿ ಊಟನೇ ಮಾಡಿಸ್ಕೊಳ್ಳೋದಿಲ್ಲ. ಅಂದ್ರೆ ನನಗ್ ಸಂಬಂಧಪಟ್ಟಿದ್ದು. ಅಂದ್ರೆ ಈಗ ಉದಾಹರಣೆ ನನಗ್ ಸಂಬಂಧಪಟ್ಟಿದ್ದು ಅಂತಂದ್ರೆ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ಅದೇನಾಗ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಅದೇ ರೀತಿ ಕೆಲವು ಕೆಲಸಗಳು ನಮಗೆ ಸಂಬಂಧಪಟ್ಟಿರುತ್ತೆ. ನಾನೇ ಮಾಡ್ಬೇಕು ಅನ್ನೋದನ್ನ ನಾನೇ ಮಾಡ್ಬೇಕು ನಿಯತಂ. ಆದ್ರೆ ಅದನ್ನ ಮಾಡ್ಲಿಲ್ಲ ಅಂತ ಅಂದ್ರೆ ನಮಗೆ ಕರ್ಮ ಬರುತ್ತಾ ಹೋಗುತ್ತೆ. ಅಂದ್ರೆ ಈಗ ಉದಾಹರಣೆ, ಈಗ ನನಗೆ ಸಂಬಂಧಪಟ್ಟಿದ್ದು ಉದಾಹರಣೆ ಹೇಳದ್ನಲ್ಲ, ಈಗ 1 ತಿಂಗಳ ಮಗು ಅದು ಹಾಲುಣಿಸೋದು ಅಮ್ಮನ ಜವಾಬ್ದಾರಿ. ನಾನು ಹಾಲುಣಿಸ್ದೆ ನಾನು ಅದನ್ನ ಇನ್ಯಾರ ಕೈಗೋ ಕೊಟ್ಟುಬಿಟ್ಟು ನಾನು ಇನ್ನೇನೋ ಕೆಲಸ ಮಾಡ್ತಾ ಇದ್ದೀನಿ, ಇದು ನನ್ನ ಹೊಟ್ಟೆಪಾಡು ಅಂತ ಹೇಳ್ಕೊಳ್ಳೋರು ಇದಾರೆ, ಇಲ್ಲ ಅಂತ ಅಲ್ಲ. ಅದು ಅವರಿಗೆ ಇರ್ಲೂಬಹುದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಕೆಲವು ಕರ್ಮಗಳು ನಾವು ಮಾಡ್ಲೇಬೇಕು ಅಂದಾಗ ಆ ಕರ್ಮಗಳನ್ನ ಮಾಡ್ಲಿಲ್ಲ ಅಂದ್ರೆ ನಾವು ಕರ್ಮವನ್ನ ಕಟ್ಕೊಳ್ತಾ ಹೋಗ್ತೀವಿ. ಯಾವುದೇ ಒಂದು ಕರ್ಮ ಅಂದ್ರೆ ಯಾವುದೇ ಒಂದು ಕೆಲಸದಿಂದ ಏನಾಗ್ತಾ ಹೋಗುತ್ತೆ, ನಮ್ಗೆ ಪಾಪನೂ ಬರ್ತಾ ಹೋಗುತ್ತೆ, ನಮ್ಗೆ ಪುಣ್ಯನೂ ಬರ್ತಾ ಹೋಗುತ್ತೆ. ಕೆಲವೊಂದು ಮಾಡ್ಲಿಲ್ಲ ಅಂದ್ರೆ ನಮ್ಗೇನ್ ಪಾಪ ಬರೋದಿಲ್ಲ. ಈಗ ಹೇಗೆ ಅಂತ ಅಂದ್ರೆ ಆ ಡಾಕ್ಟರ್ ಹೇಳ್ತಾರೆ ಒಬ್ಬ ಪೇಷಂಟ್‌ಗೆ, "ನೀವ್ ಇದನ್ನ ತಿನ್ಲೇಬಾರ್ದು" ಅಂತ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಶುಗರ್ ಪೇಷಂಟ್ ಇರ್ತಾನೆ ಅಂತ ಅನ್ಕೊಳ್ಳೋಣ. ಶುಗರ್ ಪೇಷಂಟಿಗೆ ಅಂತಾರೆ, "ಇಲ್ಲ ರೀ ನೀವು ಸಕ್ಕರೆ ತಿನ್ಲೇಬಾರ್ದು, ಸ್ವೀಟ್ ತಿನ್ಲೇಬಾರ್ದು" ಅಂತ ಹೇಳ್ತಾರೆ. ಅಲ್ಲಿಗೆ ಅರ್ಥ ಏನು? ಸಕ್ಕರೆ ಇರುವಂತಹ ಪದಾರ್ಥಗಳನ್ನ ಆತ ತಿನ್ಬಾರ್ದು. ಅದು ಕಂಪಲ್ಸರಿ. ಆದ್ರೆ ಅವನು ಬೇರೆದನ್ನ, ಈಗ ಫಾರ್ ಎಕ್ಸಾಂಪಲ್ ಫ್ರೂಟ್ಸ್ ತಿನ್ಬೋದು, ಕೆಲವು ಫ್ರೂಟ್ಸ್ ಅದ್ರಲ್ಲೂ ಶುಗರ್ ಕಮ್ಮಿ ಇರುವಂತಹ ಫ್ರೂಟ್ಸ್ ತಿನ್ಬೋದು ಅಥವಾ ಊಟ ಮಾಡ್ಬೋದು. ಈಗ ಉದಾಹರಣೆ ಕೆಲವರು ವ್ರತಗಳು ಬಂದಾಗ, ಈಗ ಕೆಲವರು 16 ಸೋಮವಾರದ ವ್ರತ ಅಂತ ಮಾಡ್ತಾರೆ, ಅಥವಾ ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ಪದ್ಧತಿಯಾಗಿ ಕೆಲವು ವ್ರತಗಳನ್ನ ಮಾಡ್ತಾರೆ. ಆ ವ್ರತಗಳನ್ನ ಮಾಡಿದ್ರೆ ಒಳ್ಳೇದಾಗತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಮಾಡ್ಲಿಲ್ಲ ಅಂದ್ರೆ ಪಾಪ ಏನು ಬರೋದಿಲ್ಲ. ಅದೇ ರೀತಿ ಎಲ್ಲ ಕೆಲಸವನ್ನ ನಾವು ಮಾಡಬೇಕು. ಆದ್ರೆ ಕೆಲವು ಕೆಲಸಗಳನ್ನ ನಾವು ಮಾಡ್ಲೇಬೇಕು. ಅದೇ ರೀತಿ ನಮಗ್ ಬೇಕಾದ್ರೆ ನಾವು ಮಾಡ್ಕೊಳ್ತಾ ಹೋಗ್ಬೋದು, ತಪ್ಪೇನಿಲ್ಲ. ಆದ್ರೆ ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ ಯಾವುದು ಸಂಬಂಧಪಟ್ಟಿದೆಯೋ ಅದನ್ನ ನಾವು ಮಾಡ್ಲೇಬೇಕು. ಅದಕ್ಕೆ ಇಲ್ಲಿ ಭಗವಂತ ಮೊದ್ಲಿಗೂ ಹೇಳ್ದ, ಜ್ಞಾನ, ಯಜ್ಞ, ಜ್ಞಾನ ಮತ್ತೆ ತಪಸ್ಸು. ಇದು 3 ಏನಿದೆ ಇದನ್ನ ನೀನು ಮಾಡ್ಲೇಬೇಕು. ದಾನ, ಯಜ್ಞ ಮತ್ತೆ ತಪಸ್ಸು. ಇದು 3ನ್ನ ನೀನು ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂತ ಅಂದ್ರೆ ತಪ್ಪಾಗತ್ತೆ. ಆದ್ರೆ ನಿನ್ನ ವರ್ಣಕ್ಕೆ, ನಿನ್ನ ಆಶ್ರಮಕ್ಕೆ ಹೇಗೆ ಬಂದಿದ್ಯೋ ಹಾಗೆ ಮಾಡ್ಬೇಕು ಅಂತ. ಆದ್ರೆ ನಾವ್ ಈಗಿನ ಕಾಲದಲ್ಲಿ ಏನ್ ಮಾಡ್ಕೊಳ್ತಾ ಇದೀವಿ ಅಂತ ಅಂದ್ರೆ, ಯಾರೋ ಮಾಡ್ತಾರೆ ಅಂತ ನಾವು ಕಾಪಿ ಮಾಡೋದಿಕ್ಕೆ ಶುರು ಮಾಡ್ಬಿಟ್ಟಿದೀವಿ. ಉದಾಹರಣೆ, ಯಾರೋ ಪೂಜೆ ಮಾಡಿದ್ರು, ಅವ್ರಿಗೆ ಒಳ್ಳೇದಾಯ್ತು. ದಟ್ ಈಸ್ ಗುಡ್, ಇಲ್ಲ ಅಂತ ಅಲ್ಲ. ಹಾಗಂತ ನಾನು ಮನೆ ಕೆಲಸವನ್ನ ಮಾಡ್ದೆ, ಮನೆಯವರನ್ನ ನೋಡ್ಕೊಳ್ದೆ, ಮನೆಯವರ ಬಗ್ಗೆ ಕಾಳಜಿ ತಗೊಳ್ದೆ, 24 ಗಂಟೆ ನಾನು ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಅಂದ್ರೆ ದೇವ್ರು ನಿಜವಾಗ್ಲೂ ಒಳ್ಳೇದ್ ಮಾಡ್ತಾನಾ? ಖಂಡಿತ ಒಳ್ಳೇದ್ ಮಾಡಲ್ಲ. ಹೇಗ್ ಮಾಡೋದಿಕ್ ಸಾಧ್ಯ? ನೀನು ನಿನ್ನ ವರ್ಣಕ್ಕೆ, ನಿನ್ನ ಆಶ್ರಮಕ್ಕೆ ಏನ್ ಬಂದಿದ್ಯೋ ಅದ್ ಕೆಲ್ಸ ಮಾಡ್ಲೇಬೇಕು. ಇನ್ನೂ ಹೇಳ್ಬೇಕು ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಮನೇಲಿ ಏನೋ ಒಂದು ಗೃಹ ಪ್ರವೇಶ ಇದೆ ಅಂತ ಅನ್ಕೊಳ್ಳೋಣ. ಆಗ ಮನೇಲಿ ಗೃಹ ಪ್ರವೇಶದ ಟೈಮಲ್ಲಿ ಅವ್ರು ಮನೇಲಿರ್ಬೇಕಾ? ಅಥವಾ ಇಲ್ಲ ಇಲ್ಲ ನಾನ್ ದಿನಾ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ?
ಆಗಲ್ಲ ಅಲ್ವಾ? ಕೆಲವೊಂದು ಮುಹೂರ್ತ ಅಂತ ಇರುತ್ತೆ. ಕೆಲವೊಂದು ನಮಗೆ ಅಂದ್ರೆ ಇಲ್ಲಿ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ ಏನ್ ಬಂದಿದೆಯೋ ಅದನ್ನ ನೀವು ಮಾಡ್ಲೇಬೇಕು. ಅಡಿಗೆ ಮಾಡೋ ಸಮಯದಲ್ಲಿ ಅಡಿಗೆ ಮಾಡ್ಲೇಬೇಕು. ಅಡಿಗೆ ಮಾಡೋದ್ ಬಿಟ್ಟು ಏನೋ ಒಂದು ದಿನ ಏನೋ ವಿಶೇಷ ಇತ್ತು, ದೇವಸ್ಥಾನಕ್ಕೆ ಹೋದ್ವಿ ಅಥವಾ ಇನ್ನೆಲ್ಲೋ ಹೋದ್ವಿ. ದಟ್ ಈಸ್ ಗುಡ್. ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗಂತ ನೀನು ದಿನಾ ಸುತ್ತುತ್ತಾ ಇದ್ರೆ, ದಿನಾ ದೇವಸ್ಥಾನದಲ್ಲೇ ಇದ್ರೆ, ದಿನಾ ಬರೀ ಪಾರಾಯಣ ಮಾಡ್ತಾ ಇದ್ರೆ, ಖಂಡಿತವಾಗ್ಲೂ ನಿಮಗೆ ಅದರಿಂದ ಒಳ್ಳೇದಾಗೋದಿಲ್ಲ. ಮಾಡೋದ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮಾಡೋದು ಒಳ್ಳೇದೇ. ಭಗವಂತನ ಸೇವೆ ಒಳ್ಳೇದು, ಭಗವಂತನ ಪಾರಾಯಣ ಒಳ್ಳೇದು, ಭಗವಂತನನ್ನ ನೋಡೋದಕ್ಕೆ ಹೋಗೋದಕ್ಕೆ ಒಳ್ಳೇದು. ಎಲ್ಲದೂ ಒಳ್ಳೇದೇ. ಆದ್ರೆ ಎಲ್ಲದಕ್ಕೂ ಏನಿರ್ಬೇಕು? ಒಂದು ಲಿಮಿಟ್ ಇರ್ಬೇಕು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ ಯಾವ ಕೆಲಸ ಬಂದಿದೆಯೋ ಅದನ್ನ ನಾವು ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕು. ಆಗ ಅದು ನಿಯತವಾದ ಕರ್ಮ ಅಂತ ಅನ್ನಿಸ್ಕೊಳತ್ತೆ. ಆದ್ರೆ ಈ ನಿಯತವಾದ ಕರ್ಮ ಅಂತ ಅನ್ನಿಸ್ಕೋಬೇಕು ಅಂದ್ರೆ ಕೇವಲ ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ ಈಗ ಅತ್ತೆ ಮಾವನ್ ನೋಡ್ಕೊಂತಿದ್ದೀನಿ, ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ, ಅಡಿಗೆ ಮಾಡ್ತಾ ಇದ್ದೀನಿ. ಈಗ ಏನೋ ಒಂದು ನಾವು ಮಾಡ್ತಾ ಇದೀವಲ್ವಾ? ಹಾಗಾದ್ರೆ ಬರೀ ಇಷ್ಟೇ ಮಾಡ್ಬಿಟ್ರೆ ಸಾಕಾ? ಇದು ನಿಯತವಾದ ಕರ್ಮ ಅನ್ನಿಸ್ಕೊಳ್ಳುತ್ತಾ ಅಂದ್ರೆ, ಇಲ್ಲ ಇದು ನಿಯತವಾದ ಕರ್ಮ ಅನ್ನಿಸ್ಕೊಳ್ಳೋದಿಲ್ಲ. ಈಗ ತಾನೇ ಅಂದ್ರೆ ನಿಮ್ಮ ವರ್ಣಕ್ಕೆ, ನಿಮ್ಮ ಆಶ್ರಮಕ್ಕೆ ಸಂಬಂಧಪಟ್ಟಿದ್ದ ಕೆಲಸ ಮಾಡ್ಬೇಕು ಅಂತ. ಹೌದು, ವರ್ಣಕ್ಕೆ, ಆಶ್ರಮಕ್ಕೆ ಯಾವ್ದು ಬಂದಿದೆಯೋ ಅದ್ ಕೆಲಸ ಮಾಡ್ಲೇಬೇಕು. ಆದ್ರೆ ಅದರ ಜೊತೆಗೆ ಆ ಮಾಡುವ ಕರ್ಮದಲ್ಲಿ ಅಂದ್ರೆ ಮಾಡುವ ಕೆಲಸದಲ್ಲಿ ಭಕ್ತಿಯಿಂದ ಕೂಡಿರ್ಬೇಕು. ಭಗವಂತ, ನನಗೆ ಈ ಕೆಲ್ಸಕ್ಕೋಸ್ಕರ ನನಗೆ ನೀನು ನನ್ನನ್ನ ಕಾಪಾಡ್ತಾ ಇದೀಯಾ? ನಾನು ಮಾಡ್ತೀನಿ. ನಾನು ಇಷ್ಟೊಂದು ಜನಕ್ಕೆ ನಾನು ಪ್ರಸಾದವನ್ನ ಬಡಿಸ್ತಾ ಇದ್ದೀನಿ. ನನಗ್ ತುಂಬಾ ಖುಷಿ ಇದೆ. ಈ ರೀತಿ. ಅಂದ್ರೆ ಈಗ ನಾವು ಮಾಡೋ ಮನೇ ಕೆಲಸಗಳೇ. ಅದ್ರಲ್ಲಿ ಏನು ವಿಶೇಷ ಏನೂ ಇಲ್ಲ. ಆದ್ರೆ ಅದನ್ನ ಎಲ್ಲವುದನ್ನು ಏನ್ ಮಾಡ್ಬೇಕು? ಭಕ್ತಿಯಿಂದ ಮಾಡ್ಬೇಕು. ಅದಕ್ಕಿಂತ ಹೆಚ್ಚಾಗಿ ದೇವರ ಪ್ರೀತಿಗಾಗಿ ನಾವು ಕೆಲ್ಸ ಮಾಡ್ಬೇಕು. ಯಾಕ್ ಕೆಲ್ಸ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಎಲ್ರೂ ಅಷ್ಟೇ ಅಲ್ವಾ? ಇಲ್ಲಿ ನಾನು ಸಾಮಾನ್ಯವಾಗಿ ಹೌಸ್ ವೈಫ್ ಎಕ್ಸಾಂಪಲ್ಲೇ ಜಾಸ್ತಿ ತಗೊಳ್ತೀನಿ. ಯಾಕೆ ಅಂತಂದ್ರೆ, ಹೌದು ನಾವ್ ಅನ್ಕೊಂಡ್ಬಿಟ್ಟಿದೀವಿ, ಅಯ್ಯೋ! ನಾವು ಬರೀ ಮನೆ ಕೆಲಸ ಮಾಡ್ತಾ ಇದೀವಲ್ಲ, ಇದರಿಂದ ನಮಗೆ ಮೋಕ್ಷ ಸಿಕ್ಕುತ್ತಾ? ಮುಕ್ತಿ ಸಿಕ್ಕುತ್ತಾ? ಖಂಡಿತ ಸಿಕ್ಕುತ್ತೆ. ಯಾವಾಗ ಅಂತಂದ್ರೆ, ಭಗವಂತ ಇದೆಲ್ಲವುದೂ ಸಹ ನಾನು ನಿನ್ನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೀನಿ. ಎಷ್ಟೋ ಮನೆಗಳಲ್ಲಿ ನ ಕ್ಷಮೆ ಇರ್ಲಿ. ಆ ಕೆಲವರನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ. ಯಾಕೆಂದ್ರೆ ಅವ್ರ ಬಾಯಿ ಅಷ್ಟು ತುಂಬಾ ಚೆನ್ನಾಗಿರತ್ತೆ. ಇಲ್ಲಿ ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಆದ್ರೂನು ಮಕ್ಳು ಅಷ್ಟು ಸುಂದರವಾಗಿ ನೋಡ್ಕೊಳ್ತಾ ಇರ್ತಾರೆ. ಯಾಕ್ ಗೊತ್ತಾ? ಭಗವಂತ ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ ಇದು ಬಂದಿದೆ. ಇದ್ ನಾನ್ ಮಾಡ್ಲೇಬೇಕು ಅಲ್ವಾ? ನೋಡಿ, ಒಬ್ರನ್ನ ಒಬ್ಬರ ಸೇವೆಗೆ ಮಾಡೋದೂ ಸಹ ನಮಗೆ ಪುಣ್ಯವನ್ನ ಕೊಡ್ತಾ ಹೋಗುತ್ತೆ. ಯಾವಾಗ ಅಂದ್ರೆ, ಭಗವಂತ ನಿನ್ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿ ಒಳ್ಳೆಯವರ, ಆ ವ್ಯಕ್ತಿ ಕೆಟ್ಟವರ, ಆ ವ್ಯಕ್ತಿ ನಮಿಗ್ ಬೈತಾನ, ಆ ವ್ಯಕ್ತಿ ನಮ್ಮನ್ನ ಆಡ್ಕೊಂತಾನ, ನನಗ್ ಗೊತ್ತಿಲ್ಲ. ದಿಸ್ ಇಸ್ ಮೈ ಡ್ಯೂಟಿ, ಐ ಆಮ್ ಡೂಯಿಂಗ್. ರೀಸನ್ ಏನು? ನಿನ್ನ ಪ್ರೀತಿಗೋಸ್ಕರ ಅಷ್ಟೇ. ಅದ್ ಯಾರೇ ಆಗಿರ್ಲಿ. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅತ್ತೆ ಇರ್ಬೋದು, ಸೊಸೆ ಇರ್ಬೋದು, ಮಕ್ಳಿರ್ಬೋದು, ಪೇರೆಂಟ್ಸ್ ಇರ್ಬೋದು, ಯಾರ್ ಬೇಕಾದ್ರೂ ಇರ್ಬೋದು. ಯಾಕೆ ಅಂತಂದ್ರೆ, ನಾವು ಒಂದು ಆಂಗಲ್ ಇಂದ ನೋಡಿದಾಗ ಇವ್ರು ಸರಿ ಅನ್ಸುತ್ತೆ, ಇನ್ನೊಂದು ಆಂಗಲ್ ಇಂದ ನೋಡಿದಾಗ ಅವರೇ ಸರಿ ಅಂತ ಅನ್ಸುತ್ತೆ. ಹಾಗಾಗಿ ವಿ ಡೋಂಟ್ ನೋ ಯಾರ್ ಸರಿ ಯಾರ್ ತಪ್ಪು ಅಂತ ನಾವ್ ಇಲ್ಲಿ ಹೇಳ್ತಾ ಇಲ್ಲ. ಆದ್ರೆ ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ ಏನ್ ಬಂದಿದೆ ಅದನ್ನ ನಾನು ನಿಯತವಾಗಿ ಮಾಡ್ಬೇಕು ಅಂದ್ರೆ ಸರಿಯಾಗಿ ಮಾಡ್ಬೇಕು. ಅದ್ರ ಜೊತೆ ಭಕ್ತಿಯಿಂದ ಕೂಡಿರ್ಬೇಕು. ಫಲಾಪೇಕ್ಷೆ ಏನಿರ್ಬೇಕು? ಫಲಾಪೇಕ್ಷೆ ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಸಂಘರಹಿತಂ ಅಂತ ಅಂದ್ರೆ ನಾನೇ ಮಾಡಿದ್ದು ಅನ್ನೋದಿರ್ಬಾರ್ದು. ನಿಮಗ್ ಗೊತ್ತಾ? ನಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು. ನಾನ್ ಇಲ್ಲ ಅಂದಿದ್ರೆ ಏನಾಗೋಗ್ತಿತ್ತೋ ಏನೋ. ನೀನಿಲ್ಲ ಅಂದಿದ್ರೆ ಇನ್ನೊಬ್ರು ಕರ್ಕೊಂಡು ಹೋಗ್ತಿದ್ರು ಅಷ್ಟೇ. ಖಂಡಿತ ಏನಿಲ್ಲ. ನೀನ್ ಕರ್ಕೊಂಡು ಹೋಗ್ತಿದ್ಯಾ ಅಂದ್ರೆ ನೀನ್ ನೀನ್ ಖುಷಿ ಪಡ್ಬೇಕು. ಯಾಕೆ ಅಂತಂದ್ರೆ ಭಗವಂತ ಈ ನಿಟ್ಟಿನಲ್ಲಿ ನಿನ್ನ ಕರ್ಮವನ್ನ ಕಳ್ಕೊಳ್ಳೋದಿಕ್ಕೆ ನಿಂಗೊಂದು ಅವಕಾಶ ಕೊಟ್ಟ ಅಂತ. ಅಲ್ವಾ?
ಅಯ್ಯೋ ನಾನೇ ಮಾಡಿದ್ದು. ಇಲ್ಲಿ ನಾನ್ ಮಾಡಿದ್ದು ಅನ್ನೋದು ಇಲ್ವೇ ಇಲ್ಲ. ಸಪೋಸ್ ನೀನ್ ಕರ್ಕೊಂಡ್ ಹೋಗಿ ಯಾರಿಗಾರು ಒಂದ್ ಒಳ್ಳೇದ್ ಮಾಡ್ತಾ ಇದ್ಯಾ, ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ತಾ ಇದ್ಯಾ, ಅವ್ರ ಸೇವೆ ಮಾಡ್ತಾ ಇದ್ಯಾ, ನೀನು ಭಗವಂತನಿಗೆ ಧನ್ಯವಾದ ಹೇಳ್ಬೇಕು. ಯಾಕೆ ಅಂತ ಅಂದ್ರೆ ಭಗವಂತ ನಿನಗೆ ಆ ಅವಕಾಶವನ್ನ ಕೊಡ್ತಾ ಇದ್ದಾನೆ. ಹಾಗಾಗಿ ಆ ಅವಕಾಶವನ್ನ ನಾವು ಏನ್ ಮಾಡ್ಬೋದು, ಪುಣ್ಯವಾಗಿ ಪರಿವರ್ತನೆ ಮಾಡ್ಕೋಬಹುದು. ಹೇಗೆ ಅಂತ ಅಂದ್ರೆ ಆ ಕೆಲಸವನ್ನ ನಾನು ಭಕ್ತಿಯಿಂದ ಮಾಡೋದ್ರಿಂದ, ಆ ಭಕ್ತಿಯ ಜೊತೆಗೆ ಪ್ರೀತಿ ಇರಬೇಕು. ಯಾರ ಮೇಲೆ ಪ್ರೀತಿ? ಭಗವಂತನ ಮೇಲೆ. ಹಾಗೆ ಸಂಗ್ರಹಿತ ನಾನೇ ಮಾಡಿದ್ದು ಅನ್ನೋದು ಖಂಡಿತವಾಗಿಯೂ ಸಹ ಇರಬಾರ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ಯಜ್ಞ ಮಾಡ್ಬೇಕಾದ್ರೆ ನಾವು ಹೇಳೋದು ಒಂದೇ, ಇದಂ ನ ಮಮಃ, ಇದು ನನ್ನದಲ್ಲ ತಂದೆ, ಇದು ನಿನ್ನದು. ಹಾಗೇನೆ ಇಲ್ಲಿ ನಾವು ಒಂದು ಹೂವು ಹಣ್ಣು ವಿಜೃಂಭಣೆಯಿಂದ ಪೂಜೆ ಮಾಡ್ತಾ ಇದ್ದೀವಿ. ಹೇಗ್ ಪೂಜೆ ಮಾಡ್ತಾ ಇದ್ದೀವಿ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನಾವೇನೂ ತಗೊಂಡ್ ಬಂದಿರ್ಲಿಲ್ಲ, ಇಲ್ಲಿದ್ದನ್ನ ಇಲ್ಲೇ ಭಗವಂತನಿಗೆ ಅರ್ಪಿಸಿ, ಭಗವಂತ ನಾನ್ ಮಾಡ್ದೆ, ನನಗೆ ಒಳ್ಳೆಯದನ್ನ ಮಾಡು ಅಂತ ಕೇಳ್ತಾ ಹೋಗ್ತೀವಿ. ಆದ್ರೆ ಆ ರೀತಿ ಇರಬಾರ್ದು. ನಾವೇನೇ ಮಾಡಿದ್ರು ಇದಂ ನ ಮಮಃ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಆ ರೀತಿ ಮನೋಭಾವದಿಂದ ಮಾಡಿದಾಗ ಮಾತ್ರ ಅದೇ ಸಾತ್ವಿಕವಾದ ಕರ್ಮ ಆಗ್ತಾ ಹೋಗುತ್ತೆ. ಅದ್ರ ಜೊತೆ ಅರಾಗ ದ್ವೇಷ ಕೃತಂ ಅಂತ ಅಂದ್ರೆ ರಾಗ ಇಲ್ಲ ಅಂತ ಅಂದ್ರೆ ನನಗ್ ಹೊಗಳಬೇಕು. ನೋಡ್ರಿ ಅಷ್ಟು ಜನ ಮಕ್ಳಿದಾರೆ, ಅಷ್ಟು ಜನ ಮಕ್ಳಿದ್ರು ಯಾರು ನೋಡ್ಕೊಂತಾ ಇಲ್ಲ, ನಾನೇ ನೋಡ್ಕೊಡ್ತಾ ಇರೋದು, ನನಗೆಲ್ರು ಹೊಗಳ್ಲಿ ಅನ್ನೋ ಮನೋಭಾವ ಇರಬಾರ್ದು. ಅಥವಾ ನೋಡ್ರಿ ಇಂಥ ಸೊಸೆ, ಇವಳನ್ನ ಯಾರು ಸಾಕ್ತಾ ಇರ್ಲಿಲ್ಲ, ನಾವಾಗಿದ್ದಕ್ಕೆ ಸಾಕ್ತಾ ಇದ್ದೀವಿ, ಅದೂ ಇರಬಾರ್ದು. ಯಾಕೆ ಅಂತಂದ್ರೆ ಯಾರೋ ಹೊಗಳಲಿ ಅಂತ ಹೇಳಿ ನಾವು ಯಾವ ಕರ್ಮವನ್ನು ಸಹ ನಾವು ಮಾಡಬಾರದು. ಅದ್ರ ಜೊತೆ ಜಸ್ಟ್ ನಾವೇನಕ್ ಮಾಡ್ಬೇಕು? ದೇವರ ಪ್ರೀತಿಗಾಗಿ ನಾವು ಮಾಡ್ತಾ ಹೋಗ್ಬೇಕು. ದೇವ್ರೇ, ನಾನು ಆಗ್ಲೇ ಹೇಳ್ದಲ್ಲ, ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ ಏನೆಲ್ಲ ಕೊಟ್ಟಿದ್ಯಾ ಅದಕ್ಕೋಸ್ಕರ ನಾನು ಮಾಡ್ತಾ ಹೋಗ್ತೀನಿ. ಏನೇ ಬಂದ್ರು ಸಹ ಅದು ದೇವರ ಅನುಗ್ರಹದಿಂದ ಬರಬೇಕು. ಏಕೆ ಅಂತಂದ್ರೆ ಯಾರೋ ಹೊಗಳಬೇಕು, ಯಾರೋ ಸನ್ಮಾನ ಮಾಡ್ಬೇಕು, ಇನ್ನೆಲ್ಲಿಂದನೋ ಇನ್ನೇನೋ ಪ್ರಶಸ್ತಿ ಬರ್ಬೇಕು, ಇನ್ನೇನೋ ಪುರಸ್ಕಾರ ಬರ್ಬೇಕು, ಅಯ್ಯೋ ಮನೆ ಆಸ್ತಿ ಎಲ್ಲ ನನಗೇ ಬರ್ಕೊಟ್ಬಿಡ್ಬೇಕು. ಇಲ್ಲ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಅದು ನಮಗೆ ಏನ್ ಬರ್ಬೇಕು ಅಂತ ನಮ್ಮ ಹಣೆ ಬರದಲ್ಲಿ ಭಗವಂತ ಬರ್ದಿರ್ತಾನೋ ಅದು ದೇವರ ಅನುಗ್ರಹದಿಂದ ನಮಗ್ ಸಿಕ್ಕತ್ತೆ. ಅದಕ್ಕೆ ಯಾಕೆ ಈ ರೀತಿ ನಾವು ತಲೆ ಕೆಡಿಸ್ಕೋಬೇಕು? ಅದಕ್ಕಿಂತ ಹೆಚ್ಚಾಗಿ ರಾಗದ ಜೊತೆ ಇನ್ನೊಂದು ಇದೆ, ದ್ವೇಷ. ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಕಂಡ್ರೆ, ನಾವು ಎಲ್ರೂ ಸಹ ನಾವು ಅನ್ಕೊಳ್ಳೋದೇನು ಅಂತ ಅಂದ್ರೆ ಭಗವಂತ ನಮ್ಮನ್ನ ಪ್ರೀತಿಸ್ತಾ ಇಲ್ಲ, ನನಗೇ ಕಷ್ಟ ಕೊಡ್ತಾ ಇದ್ದಾನೆ, ನಾನು ಇಷ್ಟೊಂದು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀನಿ, ಆದ್ರೂ ಭಗವಂತ ನನಗೆ ಒಳ್ಳೇದ್ ಮಾಡ್ತಾ ಇಲ್ವಲ್ಲ ಅಲ್ವಾ? ನಮ್ಮೆಲ್ಲರ ತಲೆನಲ್ಲದಿರುತ್ತೆ, ನನಗೆ ಯಾಕೆ ಒಳ್ಳೇದಾಗ್ತಿಲ್ಲ. ಯಾಕೆ ಅಂತ ಅಂದ್ರೆ ಇದಕ್ಕೆ ಹೇಳ್ತಾ ಇರೋದೇ ರಾಗ ದ್ವೇಷ ಇರಬಾರ್ದು. ನಾವು ಯಾವುದೇ ಕೆಲಸ ಮಾಡಿದ್ರು ಇನ್ಯಾರ್ದೋ ಮೇಲಿನ ಕಿಚ್ಚಿಗೋಸ್ಕರನೋ ಇನ್ಯಾರ್ದ ಮೇಲಿನೋ ದ್ವೇಷಕ್ಕೋಸ್ಕರ ಖಂಡಿತವಾಗ್ಲೂ ನಾವು ಕೆಲಸಗಳನ್ನ ಮಾಡಬಾರ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ನಮ್ಮ ಧ್ರುವ ಮಹಾರಾಜ. ಯಾಕೆ ಇಲ್ಲಿ ಧ್ರುವನ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಧ್ರುವ ಪುಟ್ಟ ಬಾಲಕ. ಆ ಪುಟ್ಟ ಬಾಲಕನಿಗೆ ಆಸೆ ಇದ್ದಿದ್ದು ಒಂದೇ, ತಂದೆಯ ತೊಡೆ ಮೇಲೆ ಕುತ್ಕೋಬೇಕು ಅಂತ ಅಷ್ಟೇನೆ ಅಲ್ವಾ? ಆ ತಂದೆ ತೊಡೆ ಮೇಲೆ ಕುತ್ಕೋಬೇಕು ಅಂದಾಗ ಚಿಕ್ಕಮ್ಮ ದ್ವೇಷದಿಂದ ದಬ್ಬಿಡ್ತಾಳೆ, ಇಲ್ಲ ನೀನ್ ಕುತ್ಕೊಳ್ಳೋ ಹಾಗಿಲ್ಲ ಅಂತ ಅವಳು ತುಂಬಾ ಅವನ ಮೇಲೆ ದ್ವೇಷ ಸಾಧಿಸ್ತಾನೆ. ಆಗ ತಕ್ಷಣ ನನಗೆ ಯಾಕೆ ನಾನು ಹೇಗ್ ಕೂತ್ಕೋಬೇಕು ಹಾಗೆ ಹೀಗೆ ಅಂದಾಗ ಚಿಕ್ಕಮ್ಮ ಹೇಳ್ತಾಳೆ, ಹೌದಾ ಹೋಗಿ ನೀನ್ ದೇವ್ರ ಹತ್ರನೇ ಕೇಳ್ಕೊಂಬ ಉತ್ತರ ಅಂತ ಕಳಿಸ್ಬಿಡ್ತಾಳೆ. ಆಗ ಅವನು ಸರಿ ನಾನು ದೇವರ ತಪಸ್ಸನ್ನೇ ಮಾಡ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾನೆ. ಹಾಗೆ ದೇವರ ತಪಸ್ಸು ಮಾಡೋದಿಕ್ಕೆ ಹೊರಟ ಆ ಪುಟ್ಟ ಬಾಲಕನಿಗೆ ಆಕೆಯ ಅಮ್ಮ ಹೇಳಿದ್ ಒಂದೇ ಮಾತು, ನಿನ್ನ ಚಿಕ್ಕಮ್ಮನ ಮೇಲೂ ಸಹ ನೀನು ದ್ವೇಷ ಇಟ್ಕೊಂಡು ನೀನು ತಪಸ್ಸನ್ನ ಮಾಡ್ಬೇಡ. ಯಾಕೆ ತಪಸ್ ಮಾಡ್ಬೇಕಾದ್ರೆ ಅಥವಾ ಯಾವುದೋ ಒಂದು ಕರ್ಮ ಮಾಡ್ಬೇಕಾದ್ರೆ ನಮಗೆ ದ್ವೇಷ ಇರಬಾರ್ದು ಅಂತ ಅಂದ್ರೆ, ನಾವು ಯಾರನ್ನಾದರೂ ದ್ವೇಷಿಸಿದ್ರೆ ಭಗವಂತ ನಮ್ಮನ್ನ ದ್ವೇಷಿಸ್ತಾನಂತೆ. ಅವ್ರು ಒಳ್ಳೆಯವ್ರಿರ್ಬೋದು ಕೆಟ್ಟವ್ರಿರ್ಬೋದು, ಅದು ಅವರವರ ಮಾಡಿದ ಕರ್ಮದ ಫಲ, ಏನೂ ಮಾಡೋದಿಕ್ಕಾಗೋದಿಲ್ಲ. ಹಾಗಂತ ನಾನು ಯಾರನ್ನಾದ್ರೂ ದ್ವೇಷಿಸ್ತಿದ್ದೀನಿ ಅಂತ ಅಂದ್ರೆ ಅಲ್ಲಿಗರ್ಥ ಭಗವಂತನಿಂದ ನಾನು ದೂರ ಆಗ್ತಾ ಇದ್ದೀನಿ ಅಂತ ಈ ಕತೆ ನಮಗ್ ಹೇಳ್ಕೊಡ್ತಾ ಹೋಗತ್ತೆ. ಹಾಗಾಗಿ ಯಾರ ಮೇಲೂ ದ್ವೇಷ ಇರಬಾರ್ದು. ಯಾಕೆ ಅಂದ್ರೆ ನಾವ್ ಹೇಳ್ತೀವಲ್ಲ, ಎಲ್ರ ಮೇಲೂ ನಮಗ್ ದ್ವೇಷ, ಅದಕ್ಕೆ ಭಗವಂತನಿಗೆ ನಮ್ಮ ಮೇಲೆ ದ್ವೇಷ ಅಷ್ಟೆ.
ಭಗವಂತ ನಿಮ್ಮನ್ನ ಪ್ರೀತಿಸ್ತಾ ಇಲ್ವಾ? ಭಗವಂತ ನಿಮ್ಮನ್ನಿನ್ನೂ ನಿಮ್ಮನ್ನ ಕರೆಸ್ಕೊಂತಾ ಇಲ್ವಾ? ಅದಕ್ ಕಾರಣ ಏನು ಅಂದ್ರೆ ನೀನಿನ್ನೂ ಎಲ್ರ ಮೇಲೂ ದ್ವೇಷ ಇಟ್ಕೊಂಡಿದ್ಯಾ. ಯಾರ ಮೇಲೂ ಸಹ ದ್ವೇಷ ಇರಬಾರ್ದು ಅಂತ. ಏಕೆಂದ್ರೆ ಧ್ರುವನ ತಾಯಿಗ್ ಗೊತ್ತಿತ್ತು ಅದು. ನೋಡಿ, ತಾಯಿಯಿಂದನೇ ಮಗನಿಗೆ ಸಂಸ್ಕಾರ ಬಂದಿದ್ದು ಅನ್ನೋದಕ್ಕೆ ಆಕೆ ಹೇಳ್ತಾಳೆ, "ನೀನ್ ತಪಸ್ಸು ಮಾಡಕ್ ಹೋಗ್ತಾ ಇದ್ಯಾ, ನೀನ್ ಚಿಕ್ಕಮ್ಮನ್ ಮೇಲೂ ಸಹ ನೀನು ದ್ವೇಷ ಇಟ್ಕೋಬೇಡ." ಸೊ ಇವತ್ತು ಯಾರ ಮೇಲೋ ದ್ವೇಷ ನಮ್ಮ ಮನಸ್ಸಲ್ಲಿದೆ ಅಂತ ಅಂದ್ರೆ ನಮಗ್ ಯಾರ್ ಕಂಡ್ರು ಇಷ್ಟ ಇಲ್ಲ, ಅದಕ್ಕೆ ಭಗವಂತನಿಗೆ ನಮ್ಮನ್ ಕಂಡ್ರೆ ಇಷ್ಟ ಇಲ್ಲ ಅಂತ ನಾವೆಲ್ಲೋ ಒಂದ್ ಕಡೆ ಬರ್ದಿಟ್ಕೊಂಡ್ಬಿಡ್ಬೇಕು. ಇಲ್ಲಪ್ಪ, ಭಗವಂತ ನಮ್ಮನ್ ಪ್ರೀತಿಸ್ಬೇಕಾ, ಹಾಗಿದ್ರೆ ನಾನೂ ಸಹ ಎಲ್ಲರನ್ನು ಪ್ರೀತಿಸ್ಬೇಕು ಅಂದ ತಕ್ಷಣ ವೈರಿಗಳ ಮನೆಗೆಲ್ಲ ಹೋಗಿ ಅಥವಾ ನಮ್ಮನ್ ದ್ವೇಷದವ್ರ ಮನೆಗೆಲ್ಲ ಹೋಗಿ ಕಾಫಿ ಕುಡ್ಕೊಂಬ, ತಿಂಡಿ ತಿನ್ಕೊಂಬ ಅಂತ ಖಂಡಿತ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಯಾರ ಮೇಲೂ ಸಹ ನೀನು ಕೆಟ್ಟ ಭಾವನೆಯನ್ನ ಇಟ್ಕೋಬೇಡ. ದ್ವೇಷ ಇರಬಾರ್ದು, ರಾಗನೂ ಇರಬಾರ್ದು, ದ್ವೇಷವೂ ಸಹ ಇರಬಾರ್ದು. ಸಿಗಬೇಕು ಅನ್ನೋದು ಇರ್ಲೇಬಾರ್ದು. ಅಂದ್ರೆ ನನಗಿದ್ ಬೇಕೇ ಬೇಕು. ಯಾಕೆ ಅಂತ ಅಂದ್ರೆ ನಾವ್ ಹೇಳಿದ್ವಲ್ಲ, ಅದು ಬೇಕಾ, ಅದು ಸಿಗಬೇಕಾ? ಭಗವಂತನ ದಯೆ ಇದ್ರೆ, ಭಗವಂತ ಪ್ರೀತಿ ಇದ್ರೆ, ಭಗವಂತನ ಇಚ್ಛೆ ಇದ್ರೆ ನನಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ನನಗೆ ಇನ್ನೊಂದು ಬೇಕು, ಮತ್ತು ಈಗ ನಾವ್ ಹೇಳ್ತೀವಲ್ಲ, ಒಳ್ಳೇದ್ ಮಾತ್ರ ಬರ್ಬೇಕಪ್ಪ, ಕೆಟ್ಟದಾಗ್ಬಾರ್ದು. ಆ ರೀತಿನೂ ಸಹ ನಮ್ಮ ಮನಸ್ಸಿನಲ್ಲಿ ಇರಬಾರ್ದು. ಯಾಕೆ ಅಂತ ಅಂದ್ರೆ ಅದು ಏನೇ ಬರ್ಲಿ, ಅದು ನಿನ್ನ ಪ್ರಸಾದ ಸ್ವಾಮಿ. ಏಕೆ ಅಂತಂದ್ರೆ ಇವತ್ತು ನಮ್ಮ ಜೀವನ ಹೇಗಿದೆಯೋ ಅದು ಅವನ ಪ್ರಸಾದ. ಈಗ ನಾವು ಅನ್ಕೊಂತೀವಿ, ಇನ್ಯಾರನ್ನೋ ನೋಡ್ಬಿಟ್ಟು, ಅಯ್ಯೋ ನಾನು ಹಾಗಿರ್ಬೇಕಾಗಿತ್ತು, ನಾನು ಹೀಗಿರ್ಬೇಕಿತ್ತು, ನಾನು ಹಾಗಿದ್ರೆ ಚೆನ್ನಾಗಿರ್ತಿತ್ತು, ನಾನು ಹೀಗಿದ್ರೆ ಚೆನ್ನಾಗಿರ್ತಿತ್ತು. ನೋ, ವಾಟ್ ಎವರ್ ಟುಡೇ, ಇವತ್ತು ನಾವ್ ಏನಿದೀವೋ ಅದು ಭಗವಂತನ ಪ್ರಸಾದದಿಂದ ನಾವಿದೀವಿ. ಇನ್ನೂ ನಮ್ಗೆ ನಾವು ಮಾಡ್ತಾ ಇರೋದು ಸರಿನೋ ತಪ್ಪೋ ಗೊತ್ತಾಗ್ತಾ ಇಲ್ವಾ? ಯಾರೋ ಮನುಷ್ಯರ ಬಳಿ ಕ್ಷಮೆ ಕೇಳೋದ್ರ ಬದಲು ಭಗವಂತನ ಬಳಿನೇ ಕ್ಷಮೆ ಕೇಳ್ಬಿಡ್ಬೇಕು. ಭಗವಂತ, ನನ್ನಿಂದ ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಡಪ್ಪ. ನೋಡು, ಯಾಕೆಂದ್ರೆ ನಾವು ಮಾನವರು ಅಂದ ತಕ್ಷಣ ನಾವೇನ್ ಮಾಡ್ತೀವಿ? ಹೌದು, ಈಗ ರಾಗ ಇರಬಾರ್ದು, ದ್ವೇಷ ಇರಬಾರ್ದು, ಎಲ್ಲ ನಮ್ ತಲೆನಲ್ಲಿರುತ್ತೆ. ಆದ್ರೂನು ಯಾರೋ ಒಬ್ರು ಅವರ ನಡವಳಿಕೆ ಇರ್ಬೋದು, ಅವರ ಬುದ್ಧಿ ಇರ್ಬೋದು, ಅದನ್ನ ನೋಡಿದ ತಕ್ಷಣ ನಮಗೆ ಆಟೋಮೆಟಿಕಲಿ ವಿತೌಟ್ ಅವರ್ ನಾಲೆಜ್ ನಮ್ಗೆ ಅವ್ರ ಮೇಲೆ ಕೋಪ ಬಂದ್ಬಿಡುತ್ತೆ. ತಕ್ಷಣ ಹೇಳಿದ್ವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಭಗವಂತನಿಗೊಂದು ಥ್ಯಾಂಕ್ ಯು ಹೇಳ್ಬೇಕು. ಯಾಕೆ ಅಂತಂದ್ರೆ, ಭಗವಂತ ರಾತ್ರಿ ಮಲಗದವ್ರನ್ನ ನಮ್ಮನ್ನ ಎಬ್ಸಿದ್ಯಾ ತಂದೆ. ಸೊ ಥ್ಯಾಂಕ್ ಯು, ಇವತ್ತಿನ ಒಂದು ಎಕ್ಸ್ಟ್ರಾ ಒಂದು ಜೀವನವನ್ನ ಕೊಟ್ಟಿದ್ಯಾ ನನಗೆ ಅಂತ ಅವನಿಗೆ ಥ್ಯಾಂಕ್ ಯು ಹೇಳ್ಬೇಕು. ಹಾಗೆ ರಾತ್ರಿ ಮಲ್ಕೋಬೇಕಾದ್ರೆ ಗೊತ್ತೋ ಗೊತ್ತಿಲ್ದೇನೋ, ನಾವೆಲ್ಲರೂ ಮಾನವರು, ಯಾರು ಎಲ್ಲೋ ಮನ್ಸಲ್ಲಿ ನನಗೂ ಕೋಪ ಬಂತೇನೋ, ನನಗೂ ದ್ವೇಷ ಬಂತೇನೋ, ಕ್ಷಮಿಸ್ಬಿಡು. ಯಾಕೆ ಅಂತ ಅಂದ್ರೆ ಅವನ ಬಳಿ ನಾವು ಕ್ಷಮೆ ಕೇಳಿದ್ದೀವಿ ಅಂದ್ರೆ ಎಲ್ಲರನ್ನ ಕ್ಷಮಿಸೋ ಹೊಣೆ ಅವಂದೆ. ಹಾಗಾಗಿ ಅವನ ಬಳಿ ನಾವು ಕ್ಷಮೆ ಕೇಳ್ಬಿಡ್ಬೇಕು. ಹಾಗೆ ಅಫಲ ಪ್ರೇಕ್ತಾನ ಅಂದ್ರೆ ಫಲ ಬಯಸದೆ ಮಾಡಬೇಕು. ಈಗ ಹೇಗೆ ಅಂತಂದ್ರೆ, ಒಬ್ಬ ಒಳ್ಳೆಯ ವಿನಯ ವಿದ್ಯಾರ್ಥಿ ಕೆಲಸ ಏನು ಅಂತ ಅಂದ್ರೆ ಚೆನ್ನಾಗಿ ಓದೋದು, ಎಕ್ಸಾಮ್ ಬರೆಯೋದು ಅಷ್ಟೇ. ಆದ್ರೆ ಅದರ ಫಲವನ್ನ ನಾವು ನಿರೀಕ್ಷೆ ಮಾಡ್ಬೋದು. ಇಲ್ಲ, ನಾನು ಫಸ್ಟ್ ಕ್ಲಾಸೇ ಬರ್ಬೇಕು. ನಾನ್ ಹೇಳಿದ್ನಲ್ಲ, ಇವತ್ತು ನಾವ್ ಏನೇ ಇದ್ರೂ ಸಹ ಅದು ಭಗವಂತನ ಪ್ರಸಾದ ಅಷ್ಟೇ. ಹಾಗೇನೆ ಅಫಲ ಅಂತ ಹೇಳಿದ್ರೆ, ಫಲ ಅಂತ ಅಂದಾಗ ನಮ್ಮೆಲ್ಲರಿಗೂ ಗೊತ್ತು, ಅಪೇಕ್ಷೆ. ಅಫಲ ಅಂದ್ರೆ ಅಂದ್ರೆ ಭಗವಂತ, ಫಲ ಅಂತ ಅಂದ್ರೆ ಅವನೇ ಬೇಕು. ನನಗ್ ಯಾರೂ ಬೇಡ, ಏನೂ ಬೇಡ, ಭಗವಂತ ನೀನೇ ಬೇಕು. ಯಾಕೆ ಅಂತ ಅಂದ್ರೆ ನಾವ್ ಹೇಳಿದ್ವಲ್ಲ, ಇದೆಲ್ಲರೂ ಸಹ ಪ್ರಯಾಣಿಕರಾಗಿರೋದ್ರಿಂದ ನಮ್ಮ ಗುರಿ ಒಂದೇ ಇರ್ಬೇಕು. ಭಗವಂತ ನನಗೆ ಮೋಕ್ಷವನ್ನ ಕೊಟ್ಬಿಡು, ಮತ್ತೆ ಈ ಭೂಮಿ ಮೇಲೆ ಖಂಡಿತ ಹುಟ್ಟಿಸ್ಬೇಡ ತಂದೆ. ನನ್ನಿಂದ ಯಾರ್ಯಾರಿಗೆ ಏನೇನ್ ಸಹಾಯ ಆಗ್ಬೇಕೋ ಎಲ್ಲ ಈ ಜನ್ಮದಲ್ಲೇ ನನ್ನನ್ನ ಮುಗಿಸ್ಬಿಟ್ಟು ನನ್ನ ಲೆಕ್ಕನ ಕ್ಲಿಯರ್ ಮಾಡ್ಬಿಡು ಅಂತ ನಾವು ಅವನ ಹತ್ರ ಬೇಡ್ಕೊಂಡ್ಬಿಡ್ಬೇಕು. ಯಾಕೆ ಅಂತ ಅಂದ್ರೆ ಏನೂ ಬೇಡ, ನೀನೇ ಬೇಕು. ಅಂದ್ರೆ ಭಗವಂತ, ಫಲ ಅಂದ್ರೆ ಅವನೇ ಬೇಕು, ನೀನೇ ಬೇಕು ಭಗವಂತ. ಅಂದ್ರೆ ಫಲವಾಗಿ ನೀನೇ ಬೇಕು. ಈಗ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನ, ಅದರ ಫಲ ನನಗೆ ಕಾರೋ, ಮನೆನೋ, ಬಂಗ್ಲೆನೋ, ಇನ್ನೊಂದೋ ಮತ್ತೊಂದೋ ಬೇಡ, ನೀನೇ ಬೇಕು. ಅಂದ್ರೆ ನನಗೆ ಮೋಕ್ಷವೇ ಬೇಕು, ಮೋಕ್ಷ ಬಿಟ್ಟು ನನಗೆ ಏನೂ ಬೇಡ. ಯಾಕೆ ಅಂತ ಅಂದ್ರೆ ಈ ರೀತಿ ನಾವು ಅವನಿಗೆ ಹತ್ತಿರ ಆಗ್ತಾ ಹೋಗ್ಬೇಕು. ರಾಗದ್ವೇಷ ಇದ್ದಾಗ ಅವನಿಂದ ದೂರ ಆಗ್ತಾ ಹೋಗ್ತೇವೆ. ನೀನೇ ಬೇಕು ಅಂದಾಗ ಅವನಿಗೆ ನಾವು ಹತ್ತಿರ ಆಗ್ತಾ ಹೋಗ್ತೇವೆ. ಅಫ್ಕೋರ್ಸ್ ಈ ಪ್ರಾಪಂಚಿಕ ಸುಖಗಳಿಂದ ನಾವು ದೂರ ಆಗ್ತಾ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಕಾರ್ ಇಲ್ದೆ ಇರ್ಬೋದು, ಬಂಗ್ಲೆ ಇಲ್ದೆ ಇರ್ಬೋದು, ಅಥವಾ ಬೇರೆಯವ್ರ ಹಾಗೆ ನಾವು ಕಾಸ್ಟ್ಲಿ ಇನ್ನೇನೋ ತಗೊಳ್ಳದೆ ಇರ್ಬೋದು. ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಎಲ್ಲಕ್ಕಿಂತ ದೊಡ್ಡ ಉಡುಗೊರೆಯಾಗಿ ಭಗವಂತನಿಗೆ ಹತ್ರ ಆಗ್ತಾ ಹೋಗ್ತಿವಿ. ಆಗ ನಾವಿನ್ನೂ ಖುಷಿ ಪಡ್ಬೇಕು. ಅಯ್ಯೋ ಇಲ್ಲಪ್ಪ, ಸದ್ಯ
ಈ ಜನ್ಮದಲ್ಲೇ ಎಲ್ಲಾ ಮುಗೀತಲ್ಲ. ಆ ರೀತಿ ದೇವರಿಗೆ ನಾವು ಹತ್ತಿರ ಆಗ್ತಾ ಹೋಗ್ತೀವಿ. ಇದು ಸಾತ್ವಿಕ ಗುಣ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ತಾಮಸ ಗುಣ ಹೇಗಿರುತ್ತಪ್ಪ ಅಂತ ನೋಡೋದಾದ್ರೆ, ಯತ್ ಯಾವ, ತು ಆದರೆ, ಕಾಮ ಈಪ್ತುನ ಅಂದ್ರೆ ಕಾಮಾಪೇಕ್ಷೆಯುಳ್ಳ, ಕರ್ಮ ಕರ್ಮವು, ಸ ಅಹಂಕಾರೇಣ ಅಹಂಕಾರದೊಂದಿಗೆ, ವಾ ಅಥವಾ, ಪುರು ಮತ್ತೆ, ಕ್ರಿಯತೆ ಆಚರಿಸಲಾಗುತ್ತಾರೋ, ಬಹಳ ಆಯಾಸಂ ಅಂದ್ರೆ ಅವರಿಗೆ ಬಹಳ ಆಯಾಸವಾಗತ್ತೆ, ಶ್ರಮ ಆಗತ್ತೆ, ತತ್ ಅದು, ರಾಜಸಂ ರಜೋಗುಣದಿಂದ ಇರುವಂತಹವರು, ಉದಾಹೃತಂ ಎಂದು ಹೇಳಲಾಗುತ್ತದೆ. ಅಂದ್ರೆ ಇವರು ಮಾಡುವ ಕರ್ಮ ಹೇಗಿರುತ್ತಪ್ಪ, ರಾಜಸ ಕರ್ಮಗಳು ಅಂತ ಅಂದ್ರೆ, ಯತ್ ಯಾವ ಕರ್ಮ, ಯಾವ ಕರ್ಮ ಅಂತ ಅಂದ್ರೆ, ಎತ್ತು ಕಾಮೇನಾಪ್ತುಪ್ತಂ ಅಂದ್ರೆ ಕಾಮದಿಂದ, ಆಸೆ ಬುರುಕತನದಿಂದ ಕೂಡಿರುತ್ತೆ. ಇವತ್ ನಾನು ಈ ವ್ರತ ಮಾಡ್ತಾ ಇದ್ದೀನಿ, ನನಗೆ ಹಣ ಬರ್ಬೇಕು. ನೋಡು, ಇಲ್ಲಿ ನಾನು ಯಾವ್ದೋ ಒಂದ್ ದೇವಸ್ಥಾನಕ್ ಹೋಗ್ತಾ ಇದ್ದೀವಿ. ಏನಕ್ ದೇವಸ್ಥಾನಕ್ ಹೋಗ್ತಿದ್ರ ಅಂದ್ರೆ ಭಗವಂತನ್ ನೋಡೋದಿಕ್ಕಲ್ಲ. ಆ ದೇವಸ್ಥಾನಕ್ ಹೋದ್ರೆ ಮನೆ ಕಟ್ಬಿಡ್ತಾರಂತೆ, ಹಾಗಾಗಿ ನಾನು ಹೋಗ್ಬೇಕು, ನಾನು ಅಲ್ಲಿ ಪೂಜೆಯನ್ನ ಮಾಡಿಸ್ಬೇಕು. ಅಥವಾ ನಾನು ಇನ್ನೆಲ್ಲೋ ಹೋಗ್ತಾ ಇದ್ದೀನಿ, ಅಲ್ಲಿ ಹೋದ್ರೆ ಸಂತಾನ ಆಗತ್ತಂತೆ. ಈ ರೀತಿ ಫಲದ ಅಪೇಕ್ಷೆಯನ್ನ ಇಟ್ಕೊಂಡು ನಾವು ಯಾವ ಕೆಲಸವನ್ನು ಸಹ ನಾವು ಮಾಡಬಾರದು. ಈ ರೀತಿ ಫಲದ ಅಪೇಕ್ಷೆ ಇಲ್ಲದೆ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅನ್ನೋದನ್ನ ನಾವು ಬಿಡಬೇಕು. ಉದಾಹರಣೆ ಹಲವಾರು ಪೂಜೆಗಳಿದೆ. ಈ ಪೂಜೆಗಳು ಯಾಕೆ ಮಾಡ್ತೀವಿ ಅಂದ್ರೆ ಫಲಾಪೇಕ್ಷೆಯಿಂದ. ದೀರ್ಘ ಸುಮಂಗಲಿ ಆಗ್ತೀರಾ, ಅಥವಾ ದೀರ್ಘ ಆಯುಷ್ಯವನ್ನ ಹೊಂದುತ್ತೀರಾ, ಅಥವಾ ಹಣ ಬರುತ್ತೆ, ಮನೆ ಕಟ್ತೀವಿ ಅಂದ್ರೆ ನಮ್ಮ ಆಸೆ ಒಂದೇ ಇರ್ಬೇಕು. ಭಗವಂತ, ನಾನು ಈ ವ್ರತವನ್ನ ಮಾಡ್ತಾ ಇದ್ದೀನಿ, ಆದ್ರೆ ಈ ವ್ರತದಿಂದ ಯಾವ ಫಲ ಬೇಕೋ ಆ ಫಲವನ್ನ ಕೊಡು ಅಂತ ಕೇಳ್ಬೇಕೇ ವಿನಃ ಇದೇ ಕೊಡು. ನಾನು ಹೇಳಿದ್ನಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಕ್ಸ್ಪೆಷಲಿ ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ ಕಲ್ಲಳಿಗೆ, ಏನಕ್ಕೆ ಅಂತ ಅಂದ್ರೆ ಮನೆ ಕಟ್ಬಿಡ್ತೀವಿ. ಅದ್ರ ಬದಲು ಭಗವಂತ ನಿನ್ನ ಅನುಗ್ರಹ ಬೇಕು ಅದಕ್ಕೆ ಬಂದಿದ್ದೀನಿ ಅಂತ ನಾವ್ ಯಾರು ಹೇಳೋದೇ ಇಲ್ಲ ಅಲ್ವಾ. ಯೋಚನೆ ಮಾಡಿ. ಹಾಗೇನೆ ಈ ರೀತಿ ನಾವು ಫಲದ ಅಪೇಕ್ಷೆಯನ್ನ ಇಟ್ಕೊಂಡು ಮಾಡಿದಾಗ ಏನಾಗತ್ತೆ ಅಂದ್ರೆ ಅಹಂಕಾರೇಣ ವಾ ಪುನಃ ಅಂದ್ರೆ ಅಹಂಕಾರದಿಂದ ಕೂಡಿರುತ್ತೆ. ಯಾವಾಗ ಅಹಂಕಾರದಿಂದ ಕೂಡುತ್ತಪ್ಪ ಅಂತಂದ್ರೆ, ಯಾವಾಗ ಎಲ್ಲಿ ಆಸೆಗಳಿಂದ ಕೂಡಿರುತ್ತೋ, ಯಾವ ಪೂಜೆ ಇರ್ಬೋದು, ಪುನಸ್ಕಾರ ಇರ್ಬೋದು, ಯಜ್ಞ ಯಾಗ ಏನೇ ಇರ್ಬೋದು, ಯಾವಾಗ ಆಸೆಯಿಂದ ಕೂಡಿರುತ್ತೆ ಆಗ ಅಹಂಕಾರ ಬರುತ್ತೆ. ಅದೇ ನಿರಹಂಕಾರದಿಂದ ಮಾಡಿದ ಪೂಜೆ ಮಾತ್ರ ಭಗವಂತನಿಗೆ ಸೇರ್ತಾ ಹೋಗುತ್ತೆ. ಅಯ್ಯೋ ನಾನೇ ಗ್ರೇಟು, ನಾನೇ ಪೂಜೆ ಮಾಡಿದ್ದು, ನನ್ನಿಂದನೇ ಆಗಿದ್ದು, ನನ್ನಿಂದನೇ ಎಲ್ಲ. ಖಂಡಿತ ಇಲ್ಲ. ಭಗವಂತ ನಿಮ್ಮನ್ನ ಒಂದು ಕಾರಣವಾಗಿ ಇಟ್ಟಿರ್ತಾನ ಅಷ್ಟೇನೆ. ಭಗವಂತನಿಗೆ ಹೇಗ್ ಬೇಕೋ ಹಾಗೆ ಅವನು ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ಕೊಳ್ಳೋದು. ನಾವು ಕೇವಲ ನಿಮಿತ್ತ ಅನ್ನೋದನ್ನ ನಾವು ತಿಳ್ಕೋಬೇಕು. ಹಾಗೇನೆ ಕ್ರಿಯತೆ ಬಹುಲ ಬಹುಲಾಯಸಂ ಅಂದ್ರೆ ಬಹಳ ಕಷ್ಟಪಟ್ಟು ಮಾಡ್ತಾರೆ. ಯಾಕೆಂದ್ರೆ ಅಯ್ಯೋ ಹೀಗಾಗೋಯ್ತು ಹಾಗಾಗೋಯ್ತು, ಈ ಪೂಜೆ ಇತ್ತು ಆ ಪೂಜೆ ಇತ್ತು, ನಿಮಗ್ ಗೊತ್ತಾ ನಾನು 4 ಗಂಟೆಗೆ ಎದ್ದೆ, ಕಸ ಗುಡಿಸ್ದೆ, ಅದು ಮಾಡ್ದೆ ಇದು ಮಾಡ್ದೆ, ಈ ಪೂಜೆ ಮಾಡ್ದೆ ಆ ಪೂಜೆ, ಎಷ್ಟ್ ಕಷ್ಟ ಅಂತ ನಿಮಗೇನ್ ಗೊತ್ತು. ಯಾಕೆ ಅವ್ರಿಗೆ ಕಷ್ಟ ಅನ್ಸುತ್ತೆ? ಯಾಕೆ ಅಂದ್ರೆ ಅದ್ರಲ್ಲಿ ಭಕ್ತಿ ಇರೋದಿಲ್ಲ, ಹಾಗಾಗಿ ಅವ್ರಿಗೆ ಕಷ್ಟ ಅನ್ಸುತ್ತೆ. ಈಗ ಫಾರ್ ಎಕ್ಸಾಂಪಲ್, ಯಾರಿಗೋ ಒಬ್ರು ದಿನ ನಾವ್ ಅಡಿಗೆ ಮಾಡ್ತಾ ಇರ್ತೇವೆ, ಅಡಿಗೆ ಮಾಡೋದು ನಮಗೆ ಕಷ್ಟ ಅನ್ಸುತ್ತೆ. ಯಾಕೆಂದ್ರೆ ಅಯ್ಯೋ ಆ ವ್ಯಕ್ತಿ ಕಂಡ್ರೆ ಆಗಲ್ಲ, ಒಂದ್ ಕಾಫಿ ಮಾಡೋದು ಕಷ್ಟ. ಅದೇ ನಿಮ್ಮ ಪ್ರೀತಿ ಪಾತ್ರರ ಮನೆಗ್ ಬಂದ್ರೆ ಅವ್ರಿಗೆ ಹಬ್ಬದ ಅಡಿಗೆ ಮಾಡೋದು ನಿಮಗೆ ಈಸಿ ಆಗತ್ತೆ. ಹಾಗೇನೆ ಇಲ್ಲಿ ಭಗವಂತನ ಪೂಜೆ, ಭಗವಂತನ ವ್ರತ, ಭಗವಂತನನ್ನ ಹೋಗಿ ನೋಡೋದು, ಭಗವಂತನ ಪಾರಾಯಣ ಯಾವಾಗ ನಿಮಗೆ ಕಷ್ಟ ಅನ್ಸುತ್ತೆ, ಯಾವಾಗ ಭಕ್ತಿ ಇರೋದಿಲ್ಲ ಆಗ ನಿಮಗೆ ಕಷ್ಟ ಅನ್ಸುತ್ತೆ ವಿನಃ, ಯಾವಾಗ ಭಕ್ತಿ ಇರುತ್ತೆ ಆಗ ಅದು ಬಹಳ ಸುಖ ಅಂತ ಅನ್ಸುತ್ತೆ. ಭಕ್ತಿ ಇದ್ರೆ ಖುಷಿ ಅಲ್ವಾ. ಉದಾಹರಣೆ ಹೇಳ್ಬೇಕು ಅಂದ್ರೆ ಯಾರಿಗೆ ಯಾವ ದೇವರು ತುಂಬಾ ಇಷ್ಟನೋ, ಉದಾಹರಣೆ ಆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ನನಗೆ ಕೃಷ್ಣ ಇಷ್ಟ ಅಂತ ಅನ್ಕೊಳ್ಳೋಣ ಏನೋ ಅಫ್ಕೋರ್ಸ್ ಆಬ್ವಿಯಸ್ಲಿ ಕೃಷ್ಣ ಇಷ್ಟ. ಕೃಷ್ಣ ಇಷ್ಟ ಅಂದ ತಕ್ಷಣ ಗೋಕುಲಾಷ್ಟಮಿಗೆ ಏನೆಲ್ಲ ತಿಂಡಿ ಮಾಡಿದ್ರು ನಮ್ಗದು ತುಂಬಾ ಖುಷಿ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅಯ್ಯೋ ಅವನಿಗೋಸ್ಕರ ಮಾಡ್ತಿರೋದು. ಅದೇ ಬಿಟ್ಟು ಇನ್ಯಾವಾಗ್ಲೂ ಮಾಡ್ಬೇಕು ಅಂದ್ರೆ ನಮ್ಗದು ಕಷ್ಟ ಅನ್ಸುತ್ತೆ. ಭಕ್ತಿ ಇದ್ರೆ ಖುಷಿ ಇರುತ್ತೆ, ಭಕ್ತಿ ಇಲ್ಲ ಅಂದ್ರೆ ಒಬ್ಬಿಯಸ್ಲಿ ಕಷ್ಟ ಆಗತ್ತೆ.
ಇದು ರಾಜಸವಾದ ಕರ್ಮ. ಯಾಕೆ ಅಂತಂದ್ರೆ ಈಗಿನ ಕಾಲದ ಕೆಲವು ಪುರೋಹಿತರೂ ಸಹ ಹಾಗೆ ಆಗ್ಬಿಟ್ಟಿದ್ದಾರೆ. ಅಥವಾ ಕೆಲವು ದೇವಸ್ಥಾನಗಳು ಸಹ ಹಾಗೆ ಆಗೋಗ್ಬಿಟ್ಟಿದೆ. ನಿಜಕ್ಕೂ ಸಹ ಈಗ ರೀಸೆಂಟ್ ಆಗಿ ನಾನೊಂದು ದೇವಸ್ಥಾನನ ವಿಸಿಟ್ ಮಾಡಿದ್ದೆ. ದೇವಸ್ಥಾನದ ಹೆಸರು ಬೇಡ. ಬಟ್ ಹೇಗೆ ನನ್ಗನ್ನಿಸ್ತು ಅಂದ್ರೆ, ಅವರು ಜನಕ್ಕೆ ಹೆದರಿಸ್ತಾ ಇದ್ದಾರೆ. ಲಿಟ್ರಲಿ ಅಂದ್ರೆ ಇನ್ನು ಆಗ ತಾನೇ ದೇವಸ್ಥಾನ ಓಪನ್ ಆಗಿದೆ. ನಮಗೂ ದೇವಸ್ಥಾನ ನೋಡಿ ತುಂಬಾ ಖುಷಿ ಆಯ್ತು. ಅಯ್ಯೋ! ಇಷ್ಟು ದೊಡ್ಡ ದೇವಸ್ಥಾನ, ಇಷ್ಟು ಚೆನ್ನಾಗಿದೆ. ಇದೇ ತರ ಅಂದ್ರೆ ನಮ್ಮ ಮೆಂಟಾಲಿಟಿನಲ್ಲಿ ಆ ತರ ಇತ್ತು. ಇನ್ನು ದೇವಸ್ಥಾನನೇ ಏ ಇಲ್ಲೆಲ್ರು ಎಳ್ಬತ್ತಿ ತಗೊಳ್ಳೇಬೇಕು, ಎಳ್ಬತ್ತಿ ಹಚ್ಚಲೇಬೇಕು. ಹತ್ಲಿಲ್ಲ ಅಂದ್ರೆ ಈ ಶಾಪ ಬಂದ್ಬಿಡತ್ತೆ, ಆ ಪಾಪ ಬಂದ್ಬಿಡತ್ತೆ. ಅಂದ್ರೆ ಪಾಪ ಅಲ್ಲಿ ಬಂದ ಹೆಂಗಸ್ರೆಲ್ರೂ ಸಹ ತುಂ ಎಲ್ರು ಆಲ್ಮೋಸ್ಟ್ ಆಲ್ ಇನ್ಕ್ಲೂಡಿಂಗ್ ಮೀ ನಾವು ಸಹ ತಗೊಂಡ್ ಹಚ್ಚಿದ್ವಿ. ಆದ್ರೆ ಅಲ್ಲಿ ಭಕ್ತಿಗಿಂತ ಹೆಚ್ಚಾಗಿ ಆ ವ್ಯಕ್ತಿ ಹೇಳಿದ ಶಬ್ದಗಳಿಗೆ ನಾವೆಲ್ರೂ ಅಯ್ಯೋ ಬೇಡಪ್ಪ ಯಾಕ್ ಸುಮ್ನೆ. ಅಂದ್ರೆ ನೀವು ಕೇವಲ ಹಣದ ಆಸೆಗೋಸ್ಕರ ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇದ್ದೀರಾ? ಅಥವಾ ದೇವ್ರು ಅನ್ನೋದನ್ನ ಹಣಕ್ಕೆ ಇಟ್ಕೊಂಡಿದ್ದೀರಾ? ವ್ಯವಹಾರವಾಗಿ ಇಟ್ಕೊಂಡಿದ್ದೀರಾ? ಖಂಡಿತ ಇಟ್ಕೋಬೇಡಿ. ಯಾಕೆ ಅಂತ ಅಂದ್ರೆ ಭಗವಂತ ಅಂದ್ರೆ ಅವನಿರೋದೇ ನಮ್ಮ ರಕ್ಷಣೆಗೆ ಅನ್ನೋದನ್ನೇ ನಮ್ಗೂ ಮರೆಸ್ಬಿಡ್ತಾರೆ. ಹಾಗಾಗಿ ಈಗಿನ ಕೆಲವು ದೇವಸ್ಥಾನಗಳು, ಕೆಲವು ಪದ್ಧತಿಗಳು, ಇನ್ನು ಕೆಲವರು ಪುರೋಹಿತರುಗಳು ಬರ್ತಾರೆ. ಅವ್ರು ಹೇಗೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಯಾರು ದಕ್ಷಿಣೆ ಕೊಡ್ತಾರೋ ಅವ್ರ ಮನೇಲಿ ಗಂಟೆಗಟ್ಟಲೆ ಪೂಜೆ ಮಾಡೋದು. ಯಾರು ದಕ್ಷಿಣೆ ಕೊಡೋದಿಲ್ವೋ ಅವ್ರಿಗೆ ಅವ್ರ ಮನೇಲಿ ಬೇಗ ಪೂಜೆ ಮುಗಿಸ್ಬಿಡೋದು ಅಲ್ವಾ? ಬೇಕಾದ್ರೆ ನೋಡಿ ಅಥವಾ ದೇವಸ್ಥಾನದಲ್ಲೂ ಅಷ್ಟೇ ಯಾರು ದಕ್ಷಿಣೆ ಚೆನ್ನಾಗಿ ಹಾಕ್ತಾರೋ ಅವರಿಗೆ ನಿಲ್ಲಿಸ್ಕೊಂತಾರೆ, ಅರ್ಚನೆ ಮಾಡಿಸ್ತಾರೆ, ಎಲ್ಲಾ ಮಾಡ್ತಾರೆ. ನೀವು ದಕ್ಷಿಣೆ ಹಾಕಲ್ವಾ? ನೀವು ಬರೀ ಭಕ್ತಿ ತಗೊಂಡ್ ಹೋಗಿದ್ದೀರಾ? ಖಂಡಿತ ಇಲ್ಲ. ನೀವು ಹೊರಡಿ, ಹೊರಡಿ, ಹೊರಡಿ. ಸೊ ಈ ರೀತಿ ಕೇವಲ ದಕ್ಷಿಣೆ ಆಸೆಗೋ ಅಥವಾ ಇನ್ನೊಂದು ಆಸೆಗೋ ನಿಜಕ್ಕೂ ಸಹ ಆಗಬಾರ್ದು ಅಂತ. ಇನ್ನು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಭಗವಂತನ ಬಗ್ಗೆ ಕೇಳೋದು ಅಷ್ಟೇ ಅಲ್ವಾ? ನಮಗ ಆಸೆ ಇದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಅಯ್ಯೋ! ಇಷ್ಟು ಬೇಗ ಮುಗ್ದು ಹೋಯ್ತಾ? ಅಯ್ಯೋ! ಇನ್ನೂ ಭಗವಂತನ ಬಗ್ಗೆ ಕೇಳ್ಬೇಕಿತ್ತು ಅಂತ ಅನ್ಸುತ್ತೆ. ಅದೇ ಇಷ್ಟ ಇಲ್ಲ ಅಂದ್ಬಿಟ್ರೆ, ಅಯ್ಯೋ! ಇನ್ನೂ 5 ನಿಮಿಷ ಇದೆಯಾ? ಇನ್ನೂ 10 ನಿಮಿಷ ಇದೆಯಾ? ಇನ್ನೂ ಅರ್ಧ ಗಂಟೆ ಇದೆಯಾ? ಇನ್ನೂ ಯಾವಾಗಪ್ಪಾ ಮುಗಿಯುತ್ತೆ ಅಂತ ನಮ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗಾಗ್ಬಿಡತ್ತೆ. ಹಾಗಾಗಿ ಈ ರೀತಿಯಾದಂತಹ ಎಲ್ಲ ಗುಣಗಳು ಸಹ ರಾಜಸವಾದ ಕರ್ಮಗಳಿಗೆ ಸೇರ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಕೇವಲ ಅಹಂಕಾರ ಇರುತ್ತೆ. ಹಾಗೂ ಅವರು ತುಂಬಾ ಕಷ್ಟಪಟ್ಟು ಅಂದ್ರೆ ಕರ್ಮವನ್ನ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರೀತಿ ಇರೋದಿಲ್ಲ. ಹಾಗೇನೆ ಅಲ್ಲಿ ಭಗವಂತನ ಮೇಲೆ ಭಕ್ತಿಯಾಗ್ಲಿ, ಪ್ರೀತಿಯಾಗ್ಲಿ ಇಲ್ವೇ ಇಲ್ಲ. ಆದ್ರೆ ರಾಜಸ ಗುಣದವರು, ತಾಮಸ ಗುಣದವರು ಸಾತ್ವಿಕ ಗುಣದವ್ರು ಹೇಗಿರ್ತಾರೆ ಅಂದ್ರೆ ಅವ್ರು ಮಾಡೋ ಎಲ್ಲ ಕೆಲಸವೂ ಸಹ ಇದಂ ನಮಃ, ಭಗವಂತ ಇದು ನನ್ನದಲ್ಲ ನಿನ್ನದು ತಂದೆ. ಅದೇ ಇವ್ರು ಮಾಡ್ತಾರೆ. ಆದ್ರೆ ಕೇವಲ ಆಸೆ ಬುರುಕುತನದಿಂದ ಮಾಡ್ತಾ ಹೋಗ್ತಾರೆ. ಇನ್ನು ತಾಮಸ ಗುಣದವರು ಹೇಗ್ ಮಾಡ್ತಾರಪ್ಪ ಅಂತ ನೋಡೋದಾದ್ರೆ, ತಾಮಸ ಗುಣದವರು ಅನುಬಂಧಂ ಅಂದ್ರೆ ಭವಿಷ್ಯದ ಬಂಧನ, ಕ್ಷಯಂ, ನಾಶ, ಹಿಂಸಾನಾಂ, ಇತರ ಸಂಕಟಗಳು, ಸಂಕಷ್ಟಗಳು, ಹಾಗೇನೆ ಅನಪೇಕ್ಷ ಪರಿಣಾಮಗಳನ್ನ ಪರಿಭಾವಿಸದೆ, ಚ ಕೂಡ ಪೌರುಷಂ ಸ್ವಯುಕ್ತವಾದ ಮೋಹಾತ್ ಭ್ರಮೆಯಿಂದ ಅರಭ್ಯೆ ಅರಭ್ಯತೆ ಅಂದ್ರೆ ಆರಂಭ್ಯತೆ ಅಂತ ಅಂದ್ರೆ ಆರಂಭ ಮಾಡಲಾಗುತ್ತದೆ. ಕರ್ಮವು ಯತ್ ಯಾವ ತತ್ ಅದು ತಾಮಸಂ ತಮೋಗುಣದಲ್ಲಿ ಇರುವಂತಹವರು ಉಚ್ಯತೆ ಎಂದು ಹೇಳಲಾಗಿದೆ. ಅಂದ್ರೆ ಅನುಬಂಧ ಅಂದ್ರೆ ಅದರ ಪರಿಣಾಮ ಗೊತ್ತಿಲ್ಲದೆ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾರೋ ಪೂಜೆ ಮಾಡಿದ್ರು ನಾನೂ ಪೂಜೆ ಮಾಡ್ಬೇಕು, ಯಾರೋ ವ್ರತ ಮಾಡ್ತಾರೆ ನಾನೂ ವ್ರತ ಮಾಡ್ಬೇಕು. ಖಂಡಿತ ಇಲ್ಲ. ಕೆಲವು ವ್ರತಗಳು ಅವರಿಗೆ ಅವರ ಪಾರಂಪರ್ಯದಿಂದ ಬಂದಿರುತ್ತೆ. ಅಂತಹ ಅಂದ್ರೆ ಭಗವಂತನ ಆರಾಧನೆಗೆ ಖಂಡಿತ ಯಾರು ಯಾವ ವ್ರತವನ್ನ ಬೇಕಾದ್ರೂ ಮಾಡ್ಬೋದು. ದಟ್ ಈಸ್ ಸೆಕೆಂಡ್ರಿ. ಆದ್ರೆ ಯಾರೋ ಮಾಡ್ತಾರೆ ಅಂತ ನಾವು ಆ ವ್ರತವನ್ನ 100% ಮಾಡಬಾರ್ದು. ಮೊದಲು ಅದರ ಬಗ್ಗೆ ಅವು ತಿಳ್ಕೋಬೇಕು. ಹೌದಾ ಈ ರೀತಿ ಮಾಡ್ಬೇಕಾ? ಆದ್ರೆ ಈ ತಾಮಸ ಗುಣದವರು ಏನನ್ನೂ ಸಹ ತಿಳ್ಕೊಂಡಿರೋದಿಲ್ಲ, ಚಿಂತನೆ ಮಾಡೋದಿಲ್ಲ. ಇಲ್ಲಿ ಯಾಕೆ ತಾಮಸ ಗುಣದವರ ಬಗ್ಗೆನೇ ಹೇಳ್ತಿದ್ದಾರೆ ಅಂದ್ರೆ, ಉದಾಹರಣೆ ಇಲ್ಲಿ ಗೋವರ್ಧನ ಪರ್ವತವನ್ನ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಮೊದಲು
ಗೊಲ್ಲರೆಲ್ಲರೂ ಸೇರಿ ಇಂದ್ರನ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಆಗ ಭಗವಂತ ಹೋಗಿ ಕೇಳ್ತಾನೆ, ಅಂದ್ರೆ ಕೃಷ್ಣ ಹೋಗಿ ಕೇಳ್ತಾನೆ, ಯಾಕೆ ಇಂದ್ರನ ಪೂಜೆಯನ್ನ ಮಾಡ್ತಾ ಇದ್ದೀರಾ? ಯಾಕೆ ಅಂದ್ರೆ ಇಂದ್ರ ಮಳೆ ಸುರಿಸ್ತಾನೆ. ಅಲ್ಲ, ಮಳೆ ಸುರಿಸ್ತಾನೆ ಇದೆ ಅಂದ್ರೆ ಅದು ಅವನ ಕರ್ತವ್ಯ, ಅವನು ಮಾಡ್ತಾ ಇದ್ದಾನೆ ಅಷ್ಟೇ. ನೀವು ಅದು ಬಿಟ್ಟು ಅವನ ಕರ್ತವ್ಯಕ್ಕೆ ನೀವು ಪೂಜೆಯನ್ನ ಮಾಡ್ಬೇಕಾ? ಅದ್ರ ಬದಲು ಆ ಮಳೆ ಸುರಿಸೋದ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಆ ಮಳೆಯನ್ನ ಹಿಡಿದಿಡೋದು ಇಂಪಾರ್ಟೆಂಟ್ ಆಗತ್ತೆ. ಅದರ ಜೊತೆ ಹುಲ್ಲುಗಳನ್ನ ಬೆಳೆಸೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಎಲ್ಲ ಕೆಲಸವನ್ನ ಮಾಡ್ತಾ ಇರೋದು ನಮ್ಮ ಗೋವರ್ಧನ ಪರ್ವತ. ಯಾಕೆ ಅಂತ ಅಂದ್ರೆ ಆ ಗೋವರ್ಧನ ಪರ್ವತದಲ್ಲಿ ಕೆರೆಗಳಿದೆ. ಹಾಗೇನೆ ಆ ಕೆರೆಯ ನೀರನ್ನ ಹಿಡಿದಿಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಗೋವುಗಳಿಗೆ ಹುಲ್ಲುಗಳನ್ನ ಕೊಡುತ್ತೆ. ಹಾಗಾಗಿ ನಾವು ಅದಕ್ಕೆ ಪೂಜೆ ಮಾಡ್ಬೇಕು. ನೀವ್ ಯಾಕೆ ಇದನ್ನ ಮಾಡ್ತಾ ಇದ್ದೀರಾ? ಆಗ ತಕ್ಷಣ ಎಲ್ರೂ ಸಹ ಗೋವರ್ಧನದ ಪೂಜೆಯನ್ನ ಮಾಡ್ತಾರೆ. ಆದ್ರೆ ಅದರಿಂದ ಇಂದ್ರನ ಆ ಏನಂತಾರೆ, ಅಹಂಕಾರವೂ ಸಹ ಮುರಿಯುತ್ತೆ. ಅದು ಕತೆ ಕಂಟಿನ್ಯೂ ಆದಾಗ ನಿಮಗೆ ಗೊತ್ತೇ ಆಗತ್ತೆ. ಆದ್ರೆ ಇಲ್ಲಿ ಯಾಕೆ ಗೋವರ್ಧನ ಕಥೆಯನ್ನೇ ಹೇಳ್ತಿದ್ದಾರೆ ಅಂತ ಅಂದ್ರೆ, ನಾವು ತಿಳಿದು ಮಾಡ್ಬೇಕು. ಯಾರಿಗ್ ಪೂಜೆ ಮಾಡ್ತಾ ಇದ್ದೀವಿ, ಹೇಗ್. ಈಗ ನಮ್ಮೆಲ್ಲರಿಗೂ ಗೊತ್ತು, ರೈತರು ಅಂತ ಅಂದ್ರೆ ಸಂಕ್ರಾಂತಿ ಹಬ್ಬವನ್ನ ಜೋರಾಗಿ ಮಾಡ್ತಾರೆ. ಅಥವಾ ಭೂಮಿ ತಾಯಿಗೆ ಪೂಜೆಯನ್ನ ಮಾಡ್ತಾರೆ. ಭೂಮಿ ಹುಣ್ಣಿಮೆಯನ್ನ ಜೋರಾಗಿ ಮಾಡ್ತಾರೆ. ಯಾಕೆ ಅವ್ರು ಜೋರಾಗಿ ಮಾಡ್ತಾರೆ? ಯಾಕೆ ಅಂದ್ರೆ ಅವರ ಮೇನ್ ಅದೇನೆ ಸೋರ್ಸ್ ಅಲ್ವಾ? ಅದೇ ನಾವು ಸಿಟಿಯಲ್ಲಿರೋರು ಭೂಮಿ ಹುಣ್ಣಿಮೆಯನ್ನ ಪೂಜೆ ಮಾಡ್ಲಿಕ್ಕಾಗತ್ತಾ? ಅಥವಾ ಹೊಲ ಗದ್ದೆಗೆ ಹೋಗಿ ಪೂಜೆ ಮಾಡಕ್ಕಾಗತ್ತಾ? ನನ್ನ ಹತ್ರ ಹೊಲ ಇಲ್ಲ ಅಂತ ಇನ್ಯಾರ್ದೋ ಹೊಲಕ್ಕೆ ಹೋಗಿ ಪೂಜೆ ಮಾಡಕ್ಕಾಗತ್ತಾ? ಆಗಲ್ಲ. ಅದೇ ರೀತಿ ಇಲ್ಲಿ ನಾವು ಸಿಟಿನಲ್ಲಿ ಇದೀವಿ ಅಂತ ಅನ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್. ನಾವು ಯಾವ ಆಯುಧವನ್ನ ನಾವು ಉಪಯೋಗಿಸ್ತೀವೋ ಅದನ್ನ ನಾವು ಪೂಜೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಡಾಕ್ಟರ್ಗಳು ಅವ್ರು ಉಪಯೋಗಿಸೋ ಆಯುಧವನ್ನ ಪೂಜೆ ಮಾಡಿದ್ರೆ, ಇನ್ಯಾರೋ ಅವ್ರು ಈಗ ಕಾರ್ಪೆಂಟರ್ ಅವ್ರಿಗೆ ಬೇಕಾಗಿದ್ದು. ಆ ರೀತಿ ಇಲ್ಲ, ನೀನ್ ಇದೇ ಆಯುಧವನ್ನ ಇಟ್ಟು ಪೂಜೆ ಮಾಡು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ರೀತಿ ನಾವು ತಿಳಿದು ಪೂಜೆಯನ್ನ ಮಾಡ್ಬೇಕು. ಅದ್ರ ಜೊತೆ ಮೋಹಾಧಾರಭ್ಯತೆ ಅಂದ್ರೆ ತಪ್ಪು ತಪ್ಪು ತಿಳಿವಳಿಕೆ. ಓ, ಈ ಪೂಜೆ ಮಾಡ್ಬಿಡ್ಬೇಕಂತೆ, ಆ ಪೂಜೆ ಮಾಡ್ಬಿಡ್ಬೇಕಂತೆ, ಹೀಗೆ ಹೋಮ ಮಾಡ್ಬೇಕಂತೆ, ಹಾಗೆ ಹೋಮ ಮಾಡ್ಬೇಕಂತೆ, ಯಜ್ಞ ಯಾಗಾದಿಗಳಿಗೆ ಬಳೆ ಹಾಕ್ಬೇಕಂತೆ, ಅರಿಶಿನ ಕುಂಕುಮ ಹಾಕ್ಬೇಕಂತೆ, ಸೀರೆ ಹಾಕ್ಬೇಕಂತೆ. ಇಲ್ಲ ಕಣ್ರಿ, ಖಂಡಿತ ಇಲ್ಲ. ಯಾಕೆ ಹೇಳ್ತಾರೆ ಇಲ್ಲಿ, ಯಾಕೆ ಪದೇ ಪದೇ ಇದೇ ಎಕ್ಸಾಂಪಲ್ಸ್ ಕೊಡ್ತಾರೆ ಅಂತ ಅಂದ್ರೆ, ಯಜ್ಞ ಮಾಡೋ ಮುಖ್ಯ ಉದ್ದೇಶ ಏನು ಅಂದ್ರೆ, ಆ ಯಜ್ಞದ ಹೊಗೆ ಏನಿರುತ್ತೆ ಅದನ್ನ ನಾವು ಸೇವಿಸಿದಾಗ ನಮಗ್ ಆರೋಗ್ಯ ಒಳ್ಳೇದಾಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಸೀರೆ ಹಾಕ್ತಾರೆ ಅಂತ ಅನ್ಕೊಳ್ಳೋಣ. ಅದ್ರಲ್ಲೂ ಪಾಲಿಸ್ಟರ್ ಸೀರೆ ಹಾಕ್ತಾರೆ. ಪಾಲಿಸ್ಟರ್ ಸೀರೆ ಹಾಕಿದ್ರೆ ಏನಾಗುತ್ತೆ? ದಟ್ ಈಸ್ ಈಕ್ವಲ್ ಟು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಅನ್ನ ಸುಟ್ಟಾಗ ಆ ಹೊಗೆಯನ್ನ ಸೇವಿಸಿದ್ರೆ ಎಲ್ಲಿಂದ ಒಳ್ಳೇದಾಗತ್ತೆ? ಸಮಿತ್ತುಗಳನ್ನ ಹಾಕಬೇಕು. ಯಾವ ಸಮಿತ್ತನ್ನ ಹಾಕಬೇಕು? ಒಂದೊಂದು ಹೋಮಕ್ಕೆ ಒಂದೊಂದು ಸಮಿತ್ತನ್ನ ಹಾಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಧನ್ವಂತರಿ ಹೋಮವನ್ನ ಮಾಡ್ತೀವಿ ಅಂದ್ರೆ ಧನ್ವಂತರಿ ಹೋಮಕ್ಕೆ ಬೇಕಾದಂತಹ ಸಮಿತ್ತುಗಳನ್ನೇ ಕೊಡ್ತಾರೆ. ಅಥವಾ ಧಾತ್ರಿ ಹೋಮ ಮಾಡ್ತಾ ಇದೀವಿ, ಧಾತ್ರಿ ಹವನವನ್ನ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಕೊಡ್ತಾರೆ. ಯಾಕೆ ಅಂತಂದ್ರೆ ಆ ಹೊಗೆಯನ್ನ ನಾವು ಸೇವಿಸಿದಾಗ ನಮಗೆ ಒಳ್ಳೇದಾಗ್ಬೇಕು, ನಮ್ಮ ಆರೋಗ್ಯ ಚೆನ್ನಾಗಾಗ್ಬೇಕು, ಅದರಿಂದ ಯಾರಿಗೂ ಏನೂ ತೊಂದರೆ ಆಗಬಾರದು. ನೀವು ದೇವರ ಹೆಸರಿನಲ್ಲಿ ಸೀರೆ ಸುಟ್ಟಾಗ ಒಬ್ವಿಯಸ್ಲಿ ಅಲ್ಲಿಂದ ಪ್ಲಾಸ್ಟಿಕ್ ಹೊಗೆ ಬಂದಾಗ, ಆ ಹೊಗೆ ಸೇವಿಸಿದಾಗ ನಿಮ್ಗೆ ಎಲ್ಲಿಂದ ಒಳ್ಳೇದಾಗತ್ತೆ? ಯಾಕೆ ಯೋಚನೆ ಮಾಡೋದಿಲ್ಲ? ಹಾಗೇನೆ ಹಿಂಸಾ ಹಿಂಸಾ ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ದೊಡ್ಡ ಒಂದು 10,000 ಜನ ಸೇರಿ ನಾನು ಏನೋ ಒಂದು ದೊಡ್ಡ ಹೋಮ ಮಾಡ್ತಾ ಇದ್ದೀನಿ ಅಂತ ಆ ಊರಿನ ಆಚೆ ಇದ್ದಂತಹ ಎಲ್ಲ ಗಿಡ ಮರ ಎಲ್ಲದನ್ನು ಕಡ್ದು ಬೋಳ ಮಾಡಿ ಅಲ್ಲಿ ಹೋಮ ಕುಂಡವನ್ನ ಹಾಕಿ ಹೋಮ ಮಾಡೋದು. ನೀನು ಕಾಡು ನಾಶ ಮಾಡಿ ಹೋಮ ಮಾಡ್ತಾ ಇದ್ರೆ ನಿನಗೆ ಎಲ್ಲಿಂದ ಒಳ್ಳೇದಾಗತ್ತೆ? ಅಥವಾ ದೇವ್ರ ಹೆಸರಲ್ಲಿ ದೊಡ್ಡ ಮೈಕ್ ಹಾಕ್ಬಿಟ್ಟು ಅಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಇರಕ್ ಆಗದೆ ಇರೋ ಹಾಗೆ ಜೋರಾಗಿ ಮೈಕ್ ಹಾಕಿ ಅವಶ್ಯಕತೆ ಇದೆಯಾ? ಎಲ್ಲವುದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ನಮ್ಮಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಗ್ತಿದೆ, ನಮ್ಮಿಂದ ಬೇರೆಯವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಹಿಂಸಾ ನಾವು ಯಾವ್ದೋ ಒಂದು ಪೂಜೆ ಪುನಸ್ಕಾರ ಏನೋ ಒಂದು ಮಾಡ್ತಾ ಇದೀವಿ ಅಂದ್ರೆ ಅದ್ರಲ್ಲಿ ಯಾವುದಕ್ಕೂ ಏನಕ್ಕೂ ಯಾರಿಗೂ ಸಹ ತೊಂದರೆ ಆಗಬಾರ್ದು. ಅನಪೇಕ್ಷಚ ಪೌರುಷಂ ಅಂದ್ರೆ ಸಾಮರ್ಥ್ಯ ಗೊತ್ತಿಲ್ಲದೆ ಪೂಜೆ ಪುನಸ್ಕಾರವನ್ನ ಮಾಡೋದು. ಉದಾಹರಣೆ, ನಮ್ಮಲ್ಲಿ ಒಂದು ಆಡು ಭಾಷೆ ಇದೆ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ. ಏನ್ ಮಾಡ್ತೀವಿ ನಾವು? ಸಾಲ ಮಾಡ್ಬಿಟ್ಟು ತುಪ್ಪ ತಿನ್ನೋದು, ಆಮೇಲೆ ಸಾಲ ತೀರ್ಸೋದು ಹೇಗೆ ಯೋಚನೆ ಮಾಡ್ತೀವಾ?
ಯಾರು ಯೋಚನೆ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಆ ಈಗ ಕೆಲವು ಯಾರೋ ಹೋಮ ಮಾಡಿದ್ರು, ಯಾರೋ ಹವನ ಮಾಡಿದ್ರು, ಯಾರೋ ಕೆಲವು ಪೂಜೆಯನ್ನ ಮಾಡಿದ್ರು ಅಂತ ಹಣ ಇಲ್ಲದೆ ಇದ್ದವರು ಸಾಲ ಮಾಡಿ ಹೋಮ, ಹವನ, ಪೂಜೆ, ಪುನಸ್ಕಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹೇಳಿದನ ಭಗವಂತ ನೀನ್ ಸಾಲ ಮಾಡ್ಬಿಟ್ಟು ಪೂಜೆ ಮಾಡು ಅಂತ? ಸಾಲ ತೀರ್ಸೋದ್ ಹೇಗೆ? ಆಮೇಲೆ ಮತ್ತೆ ಭಗವಂತನಿಗೆ ಕೇಳೋದು, ಅಯ್ಯೋ ಈ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂದ್ರಪ್ಪ, ನಾನ್ ಸಾಲ ಮಾಡ್ಬಿಟ್ಟೆಲ್ಲಾ ಹೋಮ ಮಾಡ್ದೆ, ಹವನ ಮಾಡ್ದೆ, ನನಗ್ ಒಳ್ಳೇದಾಗ್ಲಿಲ್ಲ. ಅಥವಾ ಎಲ್ಲ ಬರತ್ತೆ, ನನಗೇ ಎಲ್ಲ ಗೊತ್ತು, ಖಂಡಿತ ಇಲ್ಲ. ಈ ರೀತಿ ಮಾಡೋದ್ರಿಂದ ನಾವು ಪುಣ್ಯವನ್ನ ಗಳಿಸೋದಿಲ್ಲ, ಪಾಪವನ್ನ ಕಟ್ಕೊಳ್ತೀವಿ. ಯಾಕೆ ಅಂತಂದ್ರೆ ಏನೂ ಗೊತ್ತಿಲ್ಲ, ಅದ್ರ ಜೊತೆ ತಪ್ಪು 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 ತಿಳುವಳಿಕೆಯಿಂದ ಯಾವುದೇ ಪೂಜೆ ಪುನಸ್ಕಾರಗಳನ್ನ ಮಾಡಬಾರದು. ಇದು ತಾಮಸ ಗುಣದವರು ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಸರಿ ಇದೆಯಾ, ಅಥವಾ ನಮ್ಮನ್ನ ನಾವು ಇನ್ನಷ್ಟು ಮತ್ತಷ್ಟು ಹೇಗೆ ತಿದ್ಕೋಬೇಕು ಅಂತ ಭಗವಂತ ನೀನು ಯಾವ ರೀತಿಯಾದಂತಹ ಕರ್ಮವನ್ನ ಮಾಡ್ತಾ ಇದೀಯಾ ಅಂತ ಭಗವಂತ ನಮಗೆ ಕೊಟ್ಟಿದ್ದಾನೆ. ಇಲ್ಲಿ ಹೇಗೆ ಅಂತ ಅಂದ್ರೆ ಈ ಭಗವದ್ಗೀತೆಯಲ್ಲಿ ಯಾವುದು ಸರಿ ಯಾವುದು ತಪ್ಪು, ಯಾವುದು ಹೇಗಿರುತ್ತೆ ಎಲ್ಲವುದೂ ಸಹ ಕ್ವಶನ್ ಪೇಪರು ನಮ್ಗೆ ಕೊಟ್ಟಿದ್ದಾನೆ, ಆನ್ಸರು ಬರೆಯಕ್ ನಮ್ಗೆ ಕೊಟ್ಟಿದ್ದಾನೆ, ಅದ್ರ ವ್ಯಾಲ್ಯೂಯೇಷನ್ ನಮ್ಗೆ ಕೊಟ್ಬಿಟ್ಟಿದ್ದಾನೆ. ಯಾಕೆ ಅಂತಂದ್ರೆ ನೀನೇ ವ್ಯಾಲ್ಯೂಯೇಷನ್ ಮಾಡ್ಕೊಂತೀಯಾ ಮಾಡ್ಕೊ, ನಿನಗೆ ಎಷ್ಟು ಮಾರ್ಕ್ಸು ನಿನಗೆ ಗೊತ್ತಾಗತ್ತೆ. ಇದರಿಂದ ಏನಾಗತ್ತೆ, ನಾನು ಇನ್ನೂ ಎಷ್ಟು ಓದಬೇಕು ಅನ್ನೋದು ನಿನಗ್ ಗೊತ್ತಾಗತ್ತೆ ಅಲ್ವಾ? ನಾವು ಚಿಕ್ಕವರಿದ್ದಾಗ ನಮ್ಗೆ ಹಂಗೆ ಮಾಡೋರು, ಡಿಕ್ಟೇಷನ್ ಕೊಟ್ಬಿಟ್ಟು ನಾವು ಬರ್ದಾದ್ಮೇಲೆ ಅದನ್ನ ಬೋರ್ಡ್ ಮೇಲೆ ಬರೆದ್ಬಿಟ್ಟು ನಮಗ್ ನಾವೇ ವ್ಯಾಲ್ಯೂಯೇಷನ್ ಮಾಡ್ಕೋಬೇಕು ಅಂತ ಕೊಡೋರು. ಯಾಕೆ ಅಂತ ಅಂದ್ರೆ ನಾನು ಎಷ್ಟು ತಪ್ಪು ಮಾಡಿದೀನಿ, ನಾನು ಇನ್ನೂ ಎಷ್ಟು ಕಲ್ತ್ಕೋಬೇಕು, ನಾನು ಇನ್ನೂ ಎಷ್ಟು ತಿದ್ಕೋಬೇಕು ಅಂತ ನಮಗ್ ಗೊತ್ತಾಗತ್ತೆ. ಹಾಗೇನೆ ಇಲ್ಲಿ ನಾವು ಮಾಡುವ ಕರ್ಮಗಳು ಹೇಗೆ ನಮಗೆ ಪುಣ್ಯವನ್ನ ಕೊಡುತ್ತೆ, ಪಾಪವನ್ನ ಕೊಡುತ್ತೆ, ನೀನ್ ಹೇಗಿದ್ಯಾ, ಇನ್ನೂ ಹೇಗ್ ಸರಿ ಮಾಡ್ಕೋಬೇಕು, ಭಗವಂತ ಇಲ್ಲಿ ಹೀಗೇ ಮಾಡು ಅಂತ ಹೇಳ್ತಿಲ್ಲ, ಎಲ್ಲವೂ ಸಹ ನಮಗೆ ತಿಳಿಸಿ ಹೇಳ್ತಾ ಇದ್ದಾನೆ. ಹೇಗೆ ನಡ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿ ನಾವೇ ಇಟ್ಕೋಬೇಕು, ನಾವೇ ತಿಳ್ಕೋಬೇಕು. ಸದ್ಯಕ್ಕೆ ನಾವು ಯಾವ ರೀತಿ ಕರ್ಮ ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ, ಆದ್ರೆ ಭಗವಂತನಿಗೆ ಕೇಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಗವಂತ ನನ್ನ ಕೈಯಲ್ಲಿ ಇನ್ನೂ ಒಳ್ಳೆ ಕರ್ಮವನ್ನ ಮಾಡ್ಸಪ್ಪ, ನನ್ನಿಂದ ಯಾರಿಗೂ ಯಾರಿಂದಲೂ ತೊಂದರೆ ಆಗಬಾರದು, ಹಾಗೆ ನನ್ನನ್ನ ನಡ್ಸೋ ಭಾರ ನಿನ್ನದು ತಂದೆ ಅಂತ ನಾವು ಭಗವಂತನಿಗೆ ಶರಣಾಗ್ಬೇಕು. ಯಾಕಂದ್ರೆ ನಮಗ್ ಗೊತ್ತಿಲ್ಲ, ನಾವ್ ಅನ್ಕೊಂತಾ ಇದೀವಿ ಅಷ್ಟೇ ನಾನ್ ಮಾಡಿದ್ದೇ ಸರಿ ಅಂತ, ಆದ್ರೆ ನಾನ್ ಮಾಡಿದ್ದು ಎಷ್ಟ್ ಸರಿ ಇದೆ ಎಷ್ಟ್ ತಪ್ಪಿದೆ ನನಗೂ ಗೊತ್ತಿಲ್ಲ. ಹಾಗಾಗಿ ಭಗವಂತನಿಗೆ ಕೇಳೋಣ, ಭಗವಂತ ದಯವಿಟ್ಟು ನನ್ನನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸು ತಂದೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನಮ್ಮೆಲ್ಲರನ್ನ ಕೈ ಹಿಡಿದು ಕಾಪಾಡಲಿ. ಥ್ಯಾಂಕ್ ಯು.